ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್, ಕ್ಲೀನಿಂಗ್ ಪಾರ್ಟ್ನರ್ ಗಾಲಾ, ನೋ ಡಸ್ಟ್ ಬ್ರೂಮ್. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಅವರೇ, ಏನ್ ಸಮಾಚಾರ? ಯಾರನ್ನ ಕರೆಸ್ತಾ ಇದ್ದೀರಾ? ಯಾರಪ್ಪ ಇವತ್ತು ಚೆಫು? ಏನ್ ಮಾಡ್ತಾ ಇದ್ದಾರೆ? ನಾವೆಲ್ಲ ಕಾಯ್ತಾ ಇದೀವಿ ಅಂತ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಅಡಿಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಸುಚಿತ್ರಾ ಅವರೇ ಬನ್ರಿ. ನಮಸ್ಕಾರ. ನಮಸ್ಕಾರ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಮಟನ್ ಲವರ್ಸ್ಗೆ ಒಂದು ಒಳ್ಳೆ ಸ್ಟಾರ್ಟರ್ ತರ. ಏನದು? ಮಟನ್ ಚಾಪ್ಸ್ ಮಸಾಲಾ ಫ್ರೈ. ಮಟನ್ ಚಾಪ್ಸ್ ಮಸಾಲಾ ಫ್ರೈ ಈ ಮಾಡಕ್ಕೆ ನಿಂತಿದ್ದೀರಾ? ಮಟನ್ ಚಾಪ್ಸ್ ಮಸಾಲಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್ ಚಾಪ್ಸ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ, ಏಲಕ್ಕಿ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಪಪಾಯ ಪೇಸ್ಟ್ ಹಾಕಿ ಓಕೆ ನೆನ್ಸಿಟ್ಟಿದ್ದೀನಿ. ಚಾಪ್ಸ್ ನ ಓಕೆ. ಚಾಪ್ಸ್ ಕಡ್ಡಿ ಚಾಪ್ಸ್ ಅಲ್ಲ ಇದು? ಮಟನ್ ಚಾಪ್ಸ್. ಒಂದು ಚಾಪ್ಸ್ ತಿನ್ಬೇಕ್ರಿ, ಅದು ಮಜಾನೇ ಬೇರೆ. ಓಕೆ, ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ನಾನು ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ. ಕುಕ್ಕರ್ ಯೂಸ್ ಮಾಡಲ್ಲ. ಕುಕ್ಕರ್ ಯೂಸ್ ಮಟನ್ ಹೆಂಗ್ ಬೇಯುತ್ತೆ? ಮಟನ್ ಹೆಂಗ್ ಬೇಯುತ್ತೆ ಅಂದ್ರೆ ಅದಕ್ಕೋಸ್ಕರ ಇದೇ ಮೇನು ಟೆಂಡರೈಸರ್. ಇದು ನ್ಯಾಚುರಲ್ ಟೆಂಡರೈಸರ್. ಮೇಡಮ್, ಪಪಾಯ ಕಾಯಿ. ಪಪ್ಪಾಯನ ಇದು? ಪರಂಗಿ ಕಾಯಿ. ಏನಾಗುತ್ತೆ, ಟೆಂಡರೈಸರ್ಸ್ ಯೂಸ್ ಮಾಡ್ತಾರೆ, ಅದಕ್ಕಿಂತ ಬೆಸ್ಟ್ ಅಂದ್ರೆ ಇದು ನ್ಯಾಚುರಲ್ ಪರಂಗಿಕಾಯಿ. ಮಟನ್ ಯಾವಾಗ ಬೇಯಲ್ಲ, ಇದನ್ನ ಸ್ವಲ್ಪ ತುರಿದು ಹಾಕಿದ್ರು ಸರಿ ಮಟನ್ ಬೆಂದೋಗುತ್ತೆ. ಓಕೆ, ಈಗ ನಾವು ಕುಕ್ಕರ್ ಯೂಸ್ ಮಾಡಿದ್ರೆ ಪಾತ್ರೆಯಲ್ಲೇ ಮಟನ್ ಹಾಗೆ ಬೇಯಬೇಕು ಅಂದ್ರೆ ಪಪಾಯ ಪೇಸ್ಟ್ ಹಾಕಿ ನೆನ್ಸಿಡ್ಬೇಕು. ಇದನ್ನ ನೆನ್ಸಿಟ್ಟಿದ್ದೀನಿ ನಾನು ಫ್ರಿಡ್ಜ್ ಅಲ್ಲಿ. ಹೌದಾ? ನಮ್ ಗೋದರೇಜ್ ಫ್ರಿಡ್ಜ್ ಅಲ್ಲಿ ನೆನ್ಸಿಟ್ಟಿದ್ದೀರಾ? ಫಸ್ಟ್ ಹೆಂಗ್ ನೆನ್ಸ್ಕೊಂಡಿದ್ದೀರಾ, ಫಸ್ಟ್ ಹೆಂಗ್ ಮಾಡ್ಕೊಂಡಿದ್ದೀರಾ ತೋರಿಸ್ಬಿಡಿ, ಆಮೇಲೆ ನೆನ್ಸಿಟ್ಟಿರೋ ತರೋಣ ನಾವು. ಇದು ತೋರ್ಸಕ್ ತಾನೇ ಇದು? ಹೌದು, ಇದು ತೋರ್ಸಕ್ಕೆ ಸ್ವಲ್ಪ ಫ್ಲಾಟ್ ಮಾಡ್ಬೇಕು, ಅದು ತೋರ್ಸಕ್ಕೋಸ್ಕರ ತಂದಿದ್ದೀನಿ. ಮಾಡಿ ಮೇಡಮ್, ಅದೇನೇನ್ ಮಾಡ್ತೀರಾ ಮಾಡಿ ಮೇಡಮ್. ಏನ್ ಕೊಡ್ಲಿ ನಿಮ್ಗೆ? ಈಗ ಮಟನ್ ಚಾಪ್ಸ್ ಇದೆ ಅಲ್ವಾ ಇದು? ಹೌದು. ಇದನ್ನ ಸ್ವಲ್ಪ ಇಲ್ಲಿ ಫ್ಲಾಟ್ ಮಾಡ್ಕೋಬೇಕಾಗುತ್ತೆ. ಫ್ಲಾಟ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ನಮ್ಗೆ ಬೇಗ ಬೇಯುತ್ತೆ ಮತ್ತೆ ಮಸಾಲೆ ಹಿಡಿಯುತ್ತೆ. ಓಕೆ, ಒಂದ್ ಈ ತರ ಭಾರ ಇರೋಂಥದ್ದು ಏನಾದ್ರು ತಗೊಂಡು ಸ್ವಲ್ಪ ಎತ್ತಾಕ್ಬೇಕಾದ್ರ ಮೇಲೆ ಎತ್ತಾಕ್ಬೇಕಾಗಿಲ್ಲ, ಕ್ರಶ್ ಮಾಡ್ಕೋಬೇಕಾಗುತ್ತೆ. ಅದೇ ಎತ್ತಾಕದು. ಹಾ, ಓಕೆ. ಜಜ್ಜಿಕೊಳ್ಳಿ, ಮಾಂಸವನ್ನು ಚೆನ್ನಾಗಿ ಜಜ್ಜಿಕೊಳ್ಳಿ. ಅಲ್ಲ, ಪೂರ್ತಿ ಜಜ್ಜದ್ ಬೇಡ, ಸ್ವಲ್ಪ ಜಜ್ಜಿಕೊಳ್ಳಿ. ಚಾಪ್ಸ್ ಆಕಾರ ಹಾಗೆ ಇರಬೇಕು. ಡನ್. ಇದು ಪ್ರೊಸೀಜರ್. ಓಕೆ, ವೆರಿ ಗುಡ್ ಮೇಡಮ್. ಎಸ್ ಎಸ್. ಹಿಂಗ್ ಮಾಡಿದಾಗ ಏನಾಗುತ್ತೆ, ಇದು ಮಸಾಲೆಗಳು ಕ್ಲೀನ್ ಆಗಿ ಹಿಡಿಯುತ್ತೆ ಒಳಗಡೆ. ಓಕೆ, ನೆನ್ಸಿಟ್ಟಿದ್ದೀನಿ, ಬರೀ ಪಪಾಯ ಪೇಸ್ಟ್ ಹಾಕಿ ನೆನ್ಸಿಟ್ಟಿದ್ದೀನಿ. ಈಗ ಮುಂದೆ ಮಾಡೋದನ್ನ ಹೇಳ್ತೀನಿ. ಪಪಾಯ ಪೇಸ್ಟ್ ಹಾಕಿದಿರ? ಹಾಕಿದ್ದೀನಿ, ಆಲ್ರೆಡಿ ಹಾಕಿ ಫ್ರಿಡ್ಜ್ ಅಲ್ಲಿ ಇದೆ. ಪಪಾಯ ಪೇಸ್ಟ್ ಅಂದ್ರೆ ಹೆಂಗ್ ಮಾಡ್ಕೊಂಡ್ರಿ? ಏನಿಲ್ಲ, ಪರಂಗಿಕಾಯಿನ ಕಟ್ ಮಾಡಿರೋದು, ರುಬ್ಬಿರೋದು ಅಷ್ಟೇ. ಪೇಸ್ಟ್ ಮಿಕ್ಸಿಲಿ ಹಾಕಿ ರುಬ್ ಮಾಡೋದು, ಪೇಸ್ಟ್ ಅನ್ನ ಹಾಕಿ ನೆನ್ಸಿಟ್ಟಿರೋದಾ? ನೀರ್ ಹಾಕಿ ಅದು ಇಟ್ಟಿದ್ದೀರಾ? ನೆನ್ಸಿಟ್ಟಿದ್ದೀರಲ್ಲ ನೀವು? ಫ್ರಿಡ್ಜ್ ಅಲ್ಲಿ ನೆನ್ಸಿಟ್ಟು. ಬನ್ನಿ 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 ಬನ್ನಿ. ಇದು ಗೊತ್ತಾ ಸುಚಿತ್ರಾ ಅವ್ರೆ ನಿಮ್ಗೆ? ಅದ್ಭುತವಾಗಿರುವಂತದ್ದು ನೋಡಿ, ಇದ್ರೊಳಗೆ ಚಿಲ್ಲರ್ ಕೆಳಗಡೆ ಇದೆ. ಯೂಶಲಿ ಚಿಲ್ಲರ್ ಎಲ್ಲ ಮೇಲ್ಗಡೆ ಇರುತ್ತೆ. ತೆಗೆದು ನೋಡಿ, ನಿಮ್ಮ ಇಟ್ಟಿರುವಂತ ಮಟನ್ ಅಲ್ಲೇ ಇದೆ. ಗೋದ್ರೇಜ್. ಇದು ವಿಶೇಷ ಏನು ಅಂತ ಹೇಳಿದ್ರೆ, ಕೇಳ್ಕೊಳ್ಳಿ ಪೂರ್ತಿ. ಒಂದೊಂದಕ್ಕೊಂದು ಸಪರೇಟ್ ಕಂಪಾರ್ಟ್ಮೆಂಟ್ಸ್ ಇದೆ. ಒಂದೊಂದಕ್ಕೆ ಒಂದು ಚಿಲ್ಲಿಂಗ್ ಪ್ಲಾಂಟ್ಗೆ ಯೂಶಲಿ ಚಿಲ್ಲಿಂಗ್ ಪ್ಲಾಂಟ್ ಮೇಲ್ ಬರುತ್ತೆ, ಮೇಲಿರುತ್ತೆ ಕೆಳಗಡೆ ಇದೆ. ಆಮೇಲೆ ಒಂದೊಂದು ಬಾಕ್ಸ್ ವೈಸ್ ಇದು. ನೀವು ಮಟನ್ ಕೊಟ್ಟರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಟೆಂಪರೇಚರ್ನ ಸೆಟ್ ಮಾಡ್ಕೋಬಹುದು ನೀವು. ಇನ್ನೊಂದು ಏನಾರ ಇಟ್ಟರೆ ಇನ್ನೊಂದು ವಾಸನೆ ಇದಕ್ಕೆ ಹಿಡಿಯಲ್ಲ. ಹೌದು, ಫ್ರಿಡ್ಜ್ ಅಲ್ಲಿ ಯೂಶಲಿ ಹಾಗೆ ಆಗುತ್ತೆ. ಇದಾತ್ರ ವಾಸನೆ ಇರಲ್ಲ. ತಗೊಂಬನ್ನಿ. ಫ್ಯಾಂಟಾಸ್ಟಿಕ್ ಮೇಡಮ್. ಫ್ರಿಡ್ಜ್ ಅಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿರೋದು ಪಪಾಯ ಪೇಸ್ಟ್. ಓಕೆ 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 ಓಕೆ. ಚೆನ್ನಾಗಿಲ್ಲ ಫ್ರಿಡ್ಜ್ ಅಲ್ಲ? ಚೆನ್ನಾಗಿದೆ. ಬೇಸಿಗೆಗಾದ್ರೆ ಸ್ವಲ್ಪ ಒಳಗೆ ಕೂತ್ಕೋಬೇಕು. ತಣ್ಣಗಿದೆ ಅಂತ. ಇದು ಪಪಾಯ ಪೇಸ್ಟ್ ಹಾಕಿ ನೀವು ಮಟನ್ ನೆನ್ಸಿಟ್ಟಿದ್ದೀನಿ. ಎಲ್ಲ ಹೀಗೆ ಫ್ಲಾಟ್ ಮಾಡಿದ್ದೀನಿ. ಫ್ಲಾಟ್ ಮಾಡಿ ನಂತರ ಈ ಪೇಸ್ಟ್ ಅನ್ನ ಇದಕ್ಕೆ ಹಚ್ಚಿ ಇಟ್ಟಿರುವಂತದ್ದು. ಅದನ್ನ ಇವಾಗ ತೋರಿಸ್ಕೊಟ್ಟಿದ್ ನಾನು. ಹಾಗೆ ಮಾಡಿದಾಗ ಮಸಾಲೆಗಳು ಒಳಗಡೆ ಚೆನ್ನಾಗಿ ಮಟನ್ ಒಳಗೆ ಹಿಡಿಯುತ್ತೆ, ಬೇಗ ಬೇಯುತ್ತೆ. ಓಕೆ, ಪ್ಯಾನ್ ಇಡಿ. ಓಕೆ, ಪ್ಯಾನ್ ಇಟ್ಕೊಳ್ಳಿ. ಕ್ಲೋಸ್ ಲಿಡ್ ಮಾಡು, ಕ್ಲೋಸ್ ಮಾಡಂತ. ಇದನ್ನ ಇಟ್ಬಿಡೋಣ. ಕ್ಲೋಸ್ ಮಾಡಬೇಕು ನನಗೆ. ಓಎಸ್ ಇದರಲ್ಲೂ ಮಾಡಬಹುದು, ಚೆನ್ನಾಗಿ ಕಾಣುತ್ತೆ. ಚಾಪ್ಸ್ ಎಲ್ಲ ಇದರೊಳಗೆ ಮಾಡಬೇಕ್ರಿ. ಅಂದ್ರೆ ಇದಕ್ಕೇನು ಕುಕ್ಕರ್ ಬೇಕಾಗಿಲ್ಲ, ನೆನ್ಸಿಟ್ಟಿರೋದ್ರಿಂದ. ಅದೇ ಸ್ಪೆಷಾಲಿಟಿ. ವಿತೌಟ್ ಕುಕ್ಕರ್ ನ ಮಟನ್ ಕುಕ್ ಮಾಡ್ತಾ ಇದೀವಿ. ಎಸ್ ಮೇಡಮ್. ರುಬ್ಕೊಳ್ಳೋಂಥದ್ದು ಏನಿಲ್ವಾ? ರುಬ್ಬೇಕಾ? ಟೊಮ್ಯಾಟೋದೊಂದು ಪೇಸ್ಟ್ ಮಾಡ್ತೀನಿ. ಓಕೆ ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. 1 ಸ್ಪೂನ್ ತುಪ್ಪ, ಆಪ್ಷನಲ್ ಇದು. ಓಕೆ, ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೈಗೆ. ಎಸ್ ಮೇಡಮ್. ಕ್ಯಾಲೋರೀಸ್ ಕೌಂಟ್ ಮಾಡೋರು ಬೇಡ, ಆಪ್ಷನಲ್. ಕ್ಯಾಲೋರೀಸ್ ಕೌಂಟ್ ಮಾಡೋರು ಮಟನೇ ತಿನ್ನಲ್ಲ ಬಿಡಿ, ಆ ವಿಚಾರ ಬೇರೆ. ಸಾಕಾ? ಆಕ್ಚುಲಾಗಿ ಫ್ರೈಗೆ ಕಡೆಯಲ್ಲಿ ಹಾಕ್ಬೇಕು ತುಪ್ಪನ, ಅಷ್ಟು ಎಂಡಲ್ ಹಾಕೋಣ. ಅದಕ್ಕೊಂದು 2 ಸ್ಪೂನ್ ಇಟ್ಕೊಂಡಿದ್ದೀನಿ ನಾನು. ಡೋಂಟ್ ವರಿ ಸುಚಿತಾ ಅವರೇ, ಡೋಂಟ್ ವರಿ. ಮಟನ್ ಯಾವಾಗಲೂ ಕುಕ್ಕರ್ ಅಲ್ಲೇ ಮಾಡ್ತಾ ಇರ್ತೀವಿ, ಬೇಯೋದಿಲ್ಲ. ಹೌದೌದು, ಇದು ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ಟೇಸ್ಟ್ ಬೇರೆ ಇರುತ್ತೆ. ಟೇಸ್ಟ್ ಬೇರೆ ಬರುತ್ತೆ. ನೀವು ಒಂದ್ಸರಿ ಪರಂಗಿಕಾಯಿ ಹಾಕಿ ನೆನ್ಸಿದ್ರೆ ಮಟನ್ಗೆ ನಿಮ್ಗೆ ಗೊತ್ತಾಗುತ್ತೆ, ಓ ಇದೇನು ಸ್ವಲ್ಪ ಬೇರೆ ತರ ಇದೆ ಅಂತ. ತಿನ್ಬೇಕಾದ್ರೆ ಗೊತ್ತಾಗುತ್ತೆ. ಹಾಕೋಬೋದಾಕೊಳ್ಳಿ ಮೇಡಮ್.
ಚಕ್ಕೆ ಒಂದೆರಡು, ಓಕೆ. ಆಮೇಲೆ ಲವಂಗ ಒಂದು 4, ಓಕೆ, ಏಲಕ್ಕಿ ಒಂದು 4, ಓಕೆ. ಈರುಳ್ಳಿ ಎಸ್ ಮೇಡಮ್. ಅರ್ಧ ಕೆಜಿ ಅಷ್ಟು ಚಾಪ್ಸ್ ಇದೆ ಅಂದ್ರೆ ಒಂದು 3 ಈರುಳ್ಳಿ ಅಷ್ಟು ಎಸ್ ಎಸ್ ಹಿಡಿಯುತ್ತೆ ಎಸ್. ಇದಕ್ಕೆ. ಈ ಚಾಪ್ಸ್ನ ಡ್ರೈ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಒಳ್ಳೆ ಮೈಸೂರು ರಸಂ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಹಾಕೊಂಡು ತಿಂತಾ ಇರಿ. ಸುಚಿತಾ ಅವ್ರೆ, ಸ್ವಲ್ಪ ಹಂಗೆ ಹಿಂದಕ್ಕೆ ಹೋಗಿ, ಹೆಂಗಿರುತ್ತೆ ಜ್ಞಾಪಿಸ್ಕೊಳ್ಳಿ. ಇದು ಡ್ರೈ ಆಗಬೇಕು ಅಲ್ವಾ? ಅವಾಗಲೇ ಮಜಾ. ಕುಕ್ಕರ್ ಮಾಡಿದಾಗ ಅಷ್ಟು ಡ್ರೈ ಔಟ್ ಮಾಡೋಕ್ಕಾಗಲ್ಲ. ಎಸ್ ಎಸ್. ಅದಕ್ಕೋಸ್ಕರ ಇದು ಹಾಗೆ ಓಪನ್ ಆಗಿ ಕುಕ್ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕಾ ಇದು? ಚೆನ್ನಾಗಿ ಫ್ರೈ. ಬ್ರೌನ್ ಆಗಬೇಕಾ? ಹೌದು, ಬ್ರೌನ್ ಆಗಬೇಕು. ಪೂರ್ತಿ ಬ್ರೌನ್ ಆಗಕ್ಕೆ ಮುಂಚೆನೆ ಚಾಪ್ಸ್ ಹಾಕ್ತೀನಿ, ಯಾಕಂದ್ರೆ ಇದು ಮಟನ್ ಜೊತೆಗೇನೆ ಈರುಳ್ಳಿ ಮತ್ತೆ ಬೇಯುತ್ತೆ, ಮತ್ತೆ ಅದೇ ಫುಲ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಬ್ರೌನ್ ಆಗಿರುತ್ತೆ. ಎಸ್, ಹಂಗೆ ಮಾಡಬೇಕು. ಸ್ವಲ್ಪ ಪಿಂಕಿಶ್ ಆದಾಗಲೇ ಮಟನ್ ಹಾಕೋಣ. ಎಸ್ ಮೇಡಮ್. ಅದು ನಮ್ಮ ಪೂರ್ತಿ ಡಿಶ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಅದು ಬ್ರೌನ್ ಆಗೋದು. ಓಕೆ ಮೇಡಮ್. ಅಂದ್ರೆ ಇದ್ರೊಳಗೆ ರುಬ್ಕೊಳ್ಳೋದು ಅಂತ ಇರೋದು ಒಂದೇ ಒಂದು ಆ ಟೊಮೆಟೊ ಪೇಸ್ಟ್ ಅಲ್ವಾ? ಅದು ಮಾಡ್ಕೊಂಬಿಡಿ, ಟೊಮೆಟೊ ಪೇಸ್ಟ್ನ ಮಾಡ್ಕೊಂಬಿಡಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಮಾಡ್ಕೊಂತೀನಿ ನಾನು. ಎಸ್, ಜೊತೆಗೆ ಹಾಕ್ಬೇಕಾ? ಟೊಮೆಟೊ ಜೊತೆಗೆ ಇಲ್ಲ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಒಂಚೂರು ಸಪ್ರೇಟ್ ಆಗಿ ಮಾಡ್ಕೊತೀರಾ? ಶುಂಠಿ ಬೆಳ್ಳುಳ್ಳಿ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವು ಸರಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಹಾಕಿದ್ರು ಚೆನ್ನಾಗಿರುತ್ತೆ. ಕ್ರಶ್ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು 2 ಟೊಮೆಟೊ ಇದೆ ಇಲ್ಲಿ. ಎಸ್ ಮೇಡಮ್, ಹಾಕಿ. ಟೊಮೆಟೊನ ಪೇಸ್ಟ್ ಮಾಡಿ ಹಾಕೋಣ. ಓಕೆ. ಈ ಪರಂಗಿಕಾಯಿ ಯಾಕೆ ನೆನೆಸಿದೀವಲ್ಲ, ಎಷ್ಟು ಅವ್ರು ನೆನೆಸ್ಬೇಕಾಗುತ್ತೆ ಸುಚಿತಾ ಅವ್ರು? ಇದನ್ನ 1-2 hours ಸಾಕಾ? ಬೇಗ ಮೆತ್ತಗಾಗುತ್ತೆ. ಓಕೆ, ಇಲ್ಲಿ ಬ್ರೌನ್ ಆಗ್ತಾ ಇದೆ. ಇಷ್ಟು ಸಾಕು, ಇಷ್ಟ ಆದ್ರೆ ನಮ್ಗೆ. ಓಕೆ, ಇದು ಪೂರ್ತಿ ಡಿಶ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಬ್ರೌನ್ ಬ್ರೌನ್ ಆಗ್ಬಿಡಿರುತ್ತಲ್ವಾ? ಅದರಿಂದ ಈಗಲೇ ಹಾಕ್ತೀನಿ ನಾನು. ಮಟನ್ ಆಡ್ ಮಾಡ್ಬಿಡ್ತೀನಿ ಫಸ್ಟೇನೆ. ಓಕೆ, ಕಡಿ ಚಾಪ್ಸ್ ರೆಡಿ. ಚಾಪ್ಸ್ ಈಗ ಕ್ಲೋಸ್ ಮಾಡೋಣ. ಓಕೆ ಮೇಡಮ್. ನೀವೇ ತಂದ್ರ ಚಾಪ್ಸ್ನ ಮೇಡಮ್? ಹೌದು, ಒಳ್ಳೆ ಕೆಲಸ ಮೇಡಮ್. ಅರ್ಶಿಣದ ಪುಡಿ ಹಾಕೋಣ. ಎಸ್. ಇಲ್ಲೇ ನಾವು ಪರಂಗಿಕಾಯಿ ಹಾಕಿ ನೆನೆಸಿರೋದ್ರಿಂದ ಬೇಗ ಕುಕ್ ಆಗುತ್ತೆ, ಚೆನ್ನಾಗಿ ಕುಕ್ ಆಗುತ್ತೆ. ಹೌದು ಹೌದು. ಲಿಡ್ನ ಕ್ಲೋಸ್ ಮಾಡ್ಬಿಡಿ ಈಗ. ಕ್ಲೋಸ್ ಮಾಡೋಣ. ಒಂದು 2 ನಿಮಿಷ. ಮೇಡಮ್, ನೀವು ಜಾಸ್ತಿ ಬೇಯಿಸ್ಬಿಟ್ರೆ ಮೋಸ್ಟ್ಲಿ ಮೂಳೆ ಮಾತ್ರ ಇರುತ್ತೆ, ಮಾಂಸ ಎಲ್ಲ ಕೆಳಗೆ ಬಿದ್ದೋಗಿರುತ್ತೆ. ಜಾಸ್ತಿ ನೆನೆಸ್ಬಿಟ್ಟಿದ್ದೀರಾ ಬಿಡಿ. ಕುಕ್ಕರ್ ಥರ ಬೇಯಿಸಿ ತೋರಿಸ್ಬೇಕಲ್ಲ ನಿಮಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಓಕೆ, ವೆರಿ ಗುಡ್. ನೋಡಿ, ಅವಲೇ ಮೂಳೆಯಿಂದ ಬಿಟ್ಕೊಂಡ್ಬಿಡ್ತಾ ಇದೆ ಅದು. ಏನಿಲ್ಲ, ಏನಿಲ್ವಾ? ಆಗೋಷ್ಟೊತ್ತಿಗೆ ಸರ್ ಹೋಗ್ತದೆ. ಬೇಯಬೇಕಲ್ಲ ನಿಮಗೆ. ಬೇಯಬೇಕು, ರೋಸ್ಟ್ ಆಗಬೇಕು, ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರ್ಬೇಕು. ತಿಂತಾ ಇದ್ರೆ ಅದು ಮಜಾನೇ ಬೇರೆ ಇರ್ಬೇಕ್ರಿ. ಅದೇ ಹೇಳಿ, ಪಪಾಯ ಪೇಸ್ಟ್ ಅಷ್ಟು ಸ್ಟ್ರಾಂಗ್ ಅದು. ಓಕೆ ಓಕೆ ಮೇಡಮ್, ಏನಾಗಿದೆ ನೋಡ್ರಿ, ಕುದೀತಾ ಇದೆ. ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದಾಗ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ನೀರು ಆಡೇ ಮಾಡಿಲ್ಲ ಇಲ್ಲಿ ನಾವು. ನೋಡಿ, ಯಾರ್ದು ತುಂಬಾ ಡ್ರೈ ಔಟ್ ಆಗ್ತಾ ಇದೆ ಮಧ್ಯದಲ್ಲಿ ಸ್ವಲ್ಪ ನೀರು ಆಡ್ ಮಾಡ್ಕೋತಾ ಇರ್ಬೋದು ಫ್ರೈ ಮಾಡುವಾಗ. ಇವಾಗೇನು ಇಲ್ಲಿ ನಮಗೆ ಸಾಕಷ್ಟು ನೀರು ಬಿಟ್ಕೊಂಡಿದೆ. ಎಸ್ ಮೇಡಮ್. ನೀರು ಹಾಕಿಲ್ಲ ನಾನು, ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ರೆಡ್ ಚಿಲ್ಲಿ ಪೌಡರ್. ಎಸ್ ಮೇಡಮ್. ಓಹೋ ಹೋ ಹೋ ಹೋ, ಕಳೆಗೆ ಬಂತು. ಆಮೇಲೆ ಬೆಂದಿದೆ ಅನಿಸ್ತಾ ಇದೆಲ್ಲ ಮಟನ್ನು? ಚೆನ್ನಾಗಿ ಬೆಂದೋಗಿದೆ. ಕುಕ್ಕರ್ ಬೇಕಾಗಿಲ್ಲ, ಮಣ್ಣು ಮಸಿ ಏನು ಬೇಕಾಗಿಲ್ಲ, ಪರಂಗಿ ಕಾಯಿ ಬೇಕಷ್ಟೇನೆ. ಹೌದು. ಹಸಿಮೆಣಸಿನಕಾಯಿ ಮಧ್ಯದಲ್ಲಿ ಕಟ್ ಮಾಡಿರೋಂಥದ್ದು, ಸ್ಲಿಟ್ ಮಾಡಿದೆ ಇದು. ಓಕೆ, ಖಾರ ನೋಡ್ಕೊಂಡು ಎಷ್ಟು ಬೇಕು ಹಾಕಿ ಹಾಕಿ ಹಾಕಿ. ಗರಂ ಮಸಾಲ 1 ಸ್ಪೂನ್ ಅಷ್ಟು ಹಿಡಿಯುತ್ತೆ ಇಲ್ಲಿ. ಪೆಪ್ಪರ್ ಪೌಡರ್ ಬೇಡವಾ? ಲಾಸ್ಟ್ ಅಲ್ಲಿ ಪೆಪ್ಪರ್ ಲಾಸ್ಟ್ ಪೌಡರ್. ಅಲ್ಲ, ಚೆನ್ನಾಗಿ ಡ್ರೈ ಆಗಬೇಕು.
ಆಗ್ತಾ ಇದೆ ನೋಡಿ. ಆ ಪೌಡರ್ಗಳು ಬಿದ್ದ ತಕ್ಷಣ ಏನಾಗುತ್ತೆ ಗೊತ್ತಾ? ಕಲರ್ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಡ್ರೈ ಆಗಕ್ಕೆ ಶುರು ಆಗ್ಬಿಡುತ್ತೆ. ಹೌದು ಹೀರ್ಕೊಂಡ್ ಬಿಡುತ್ತೆ. ಎಸ್, ನೀವು ಪೆಪ್ಪರ್ ಪೌಡರ್ ಹಾಕ್ಬಿಟ್ರೆ ಆಟೋಮೆಟಿಕ್ ಆಗಿ ಡ್ರೈ ಔಟ್ ಆಗೋಯ್ತು ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಒಳ್ಳೆ ಒಂದು ಮಟನ್ ಚಾಪ್ಸು ಇದನ್ನ ಮಾಡ್ಕೋಬೇಕು. ಒಂದ್ಸರಿ ಆ ಚಾಪ್ಸ್ ನಿಂಗೆ ಅನ್ಬೇಕು, ಅದ್ರ ಮಜಾ ನೀವು ನೋಡ್ಬೇಕು. ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಎಸ್, ಖಾರ ಎಷ್ಟು ಬೇಕು, ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕೋಬಹುದು. ಓಕೆ. ಓ, ಫುಲ್ ಬೆಂದೋಗ್ಬಿಟ್ಟಿದೆ ಸುಚಿತ್ರ. ಅಲ್ಲ, ಪುದೀನ ಸೊಪ್ಪು ಸ್ವಲ್ಪ. ಓಕೆ. ಕೊತ್ತಂಬರಿ ಸೊಪ್ಪು. ಓಕೆ. ಬೆಂದಿದೆಯಲ್ಲ? ಆ ಮೆಣಸಿನ್ಕಾಯಿ ಅದೆಲ್ಲ ಪೂರ್ತಿ ನೋಡ್ತಾ ಡ್ರೈ ಔಟ್ ಇದ್ರೆ ಆಗಬೇಕು. ಈ ಕನ್ಸಿಸ್ಟೆನ್ಸಿಗೆ ನಿಲ್ಸ್ಬೋಣ ಬರಬೇಕಿದ್ದು ಫ್ರೈ. ಎಸ್. ಆದ್ರೂ ಒಂದಂತೂ ನಾನು ನೋಡಿರೋ ಪ್ರಕಾರ ಏನ್ ಗೊತ್ತಾ ಸುಚಿತ ಅವ್ರು, ಹಿಂಗ್ ಮಾಡ್ಬೇಕಾದ್ರೆ ಒಂದ್ ತಗೊಂಡ್ ತಿಂತೀವಲ್ಲ, ಹೌದು, ಟೇಸ್ಟ್ ಅದು ಮಾತ್ರ ಅದ್ಭುತವಾದ ಟೇಸ್ಟ್ ಬಿಡ್ರಿ. ಏನಂತೀರಾ ನೀವು? ಒಂದೇ ಒಂದು ಪೀಸ್ ಹಾಕೊಳ್ಳಿ, ತಿಂದ್ಬಿಟ್ಟು ನೋಡಿ, ಅದ್ರ ಮಜಾ ಮಾತ್ರ ಯಾವತ್ತೂ ಬರಲ್ಲ. ಅದು ಫ್ರೈ ಮಾಡಿರೋರಿಗೆ ಗೊತ್ತಿರುತ್ತೆ. ಏನಂತೀರಾ ಮೇಡಮ್ ನೀವು? ಹೌದು, ರುಚಿ ನೋಡ್ಕೊಂಡು ಮಾಡಿದಾಗ ಪರ್ಫೆಕ್ಟ್ ಆಗಿ ಮಾಡ್ಬೋದು. ಅಲ್ಲ, ನೀವು ನೋಡೋದಲ್ಲ, ನಾವು ಪಕ್ಕದಲ್ಲಿ ನಿಂತಿರೋದು ನೋಡ್ಬೇಕು. ನೀವೇ ನೋಡೋದಲ್ಲಿ ಮಾಡೋರು ನೋಡ್ಬೇಕು ಅಂತಾನೆ ಹೇಳ್ತಾರೆ. ಪಕ್ಕದಲ್ಲಿ ಒಂದು ತಟ್ಟೆಲಿ ಅಡಿಗೆ ಮಾಡೋರು ಯಾವಾಗಲೂ ಇನ್ನ ರುಚಿ ಕುದೀತಾ ನೋಡ್ಬೇಕು. ಇರುತ್ತೆ, ಇನ್ನ ಪೂರ್ತಿ ಬೆಂದಿರಲ್ಲ, ಮಸಾಲೆ ವಾಸನೆ ಬರ್ತಾ ಇರುತ್ತೆ, ಲಬಕ್ಕಂತ ಬಾಯಿ ಹಾಕೊಂಡ್ಬಿಡ್ತೀವಿ, ಬಿಸಿ ಬಿಸಿ ಆಗಿರುತ್ತೆ. ಅದೆಲ್ಲ ನೋಡ್ಬೇಕ್ರಿ, ಅದ್ಭುತವಾಗಿರುತ್ತೆ. ಮತ್ತೆ ಇನ್ನೊಂದು ಮುರಳಿರಿ, ಒಂದ್ ಡ್ರಾಪ್ ನೀರು ಆಡ್ ಮಾಡಿಲ್ಲ. ಎಸ್ ಮೇಡಮ್, ಪೂರ್ತಿಯಾಗಿ ಹೀಗೆ ಪ್ಯಾನಲ್ಲೇ ಕುಕ್ ಮಾಡಿರೋಂಥದ್ದು ಇದು. ಓಕೆ ಓಕೆ ಓಕೆ. ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅದು ಎಷ್ಟು ರೋಸ್ಟ್ ಆಗುತ್ತೆ ಅಷ್ಟು ಟೇಸ್ಟ್ ಇರುತ್ತೆ, ಟೇಸ್ಟ್ ಬರುತ್ತೆ. ಆಕ್ಚುಲಾಗಿ ಇದೆಲ್ಲ ಕಬ್ಬಣದ ಹೆಂಚಿನ ಮೇಲೆ ಮಾಡಿದ್ರೆ ಬೇರೆ ತರ ಟೇಸ್ಟು. ಹೌದು. ನಾವು ನಾನ್ ಸ್ಟಿಕ್ ಅಲ್ಲಿ ಮಾಡೋದ್ರಿಂದ ಅದು ಫುಲ್ ಕಪ್ಪಾಗಲ್ಲ. ಇಲ್ಲೆಲ್ಲ ಕೆಲವು ಕಡೆ ಎಲ್ಲ ಕಬ್ಬಣದ ಹೆಂಚಿನ ಮೇಲೆ ಮಾಡ್ತಾರೆ. ಅದೇನಂದ್ರೆ ಚೆನ್ನಾಗಿ ಕಪ್ಪಾಗ್ತಾ ಇರುತ್ತೆ. ಅದು ಒಂದೊಂದು ಆ ಟೇಸ್ಟ್ ಬೇರೆ ಆಗ್ತದೆ. ನಾನ್ ಸ್ಟಿಕ್ ತವ ಮಾಡಿದ್ರೆ ಬೇರೆ ತರ ಇರುತ್ತೆ, ಕಬ್ಬಣದ ಮೇಲೆ ಬೇರೆ ಆಗುತ್ತೆ, ದಪ್ಪ ಕಲ್ಲು ಮೇಲೆ ಮಾಡ್ತಾರೆ, ಅದು ಬೇರೆ ತರ ಇರುತ್ತೆ. ಏನಂದ್ರೆ ಟೈಮಿಂಗ್ಸ್ ಮುಖ್ಯ. ಎಸ್, ಆ ಟೈಮಿಂಗ್ ಅಲ್ಲಿ ಮಾಡಬೇಕು, ಅವಲೇ ಅದು. ಮಟನ್ ಚಾಪ್ಸ್ ಮಸಾಲಾ ಫ್ರೈ ಇದೆ, ಕೀಪ್ ಆನ್ ಫ್ರೈ, ಫ್ರೈ ಮಾಡ್ತಾನೇ ಇರಬೇಕು. ಹೌದು, ಯಾರು ಬಂದ್ರೆ ಒಂದು ಪೀಸ್ ಹಾಕೊಡ್ಬೇಕು, ತಿರ್ಗಾ ಫ್ರೈ ಮಾಡ್ತಾ ಇರ್ಬೇಕು. ಹುರಿದಷ್ಟು ರುಚಿ. ಎಸ್ ಮೇಡಮ್, ಆಫ್ ಮಾಡ್ಬಿಡೋಣ. ಸಾಕು ಸರಿ ಇದೆ, ಕರೆಕ್ಟ್ ಆಗಿದೆ ಇದು. ಸೊ ಮಾಡಕ್ ಮುಂಚೆ ಮೇಲೆ ತುಪ್ಪ ಹಾಕೋಬಹುದು ಟೇಸ್ಟ್ಗೆ. ಓಹೋ, ಸಖತ್ತಾಗಿರ್ತಿದ್ರೆ ಬಿಡಿ. ಮಟನ್ ಚಾಪ್ಸ್ ಮಸಾಲಾ ಫ್ರೈ. ಅದ್ಭುತವಾಗಿ ಬರ್ತಾ ಇದೆ ಘಮ. ಇದು ಚಾಪ್ಸ್ನ ಮಾಡಿ ಅದನ್ನ ತುಂಬಾ ಪ್ರೊಸೆಸ್ ಅಲ್ಲಿ ಮಾಡಿದ್ದಾರೆ ಸುಚಿತ್ರ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ಇದನ್ನ ನೋಡ್ಕೊಳ್ಳಿ, ಸಾಯಂಕಾಲ ಮಾಡ್ಕೊಳ್ಳಿ. ಮಟನ್ ಚಾಪ್ಸ್ ಮಸಾಲಾ ಫ್ರೈ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ ಟೊಮ್ಯಾಟೊ ಹಾಕಿ ರುಬ್ಬಿ ತೆಗೆದಿಟ್ಟು, ನಂತರ ಶುಂಠಿ, ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲೆಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಮಟನ್ ಚಾಪ್ಸ್, ಅರಿಶಿನ ಹಾಕಿ ಬೇಯಿಸಿ. ಇದಕ್ಕೆ ರುಬ್ಬಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು, ಉಪ್ಪು, ಅಚ್ಚ ಖಾರದ ಪುಡಿ, ಹಸಿ ಮೆಣಸಿನಕಾಯಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿದರೆ ಮಟನ್ ಚಾಪ್ಸ್ ಮಸಾಲಾ ಫ್ರೈ ರೆಡಿ ಟು ಈಟ್. ಓಕೆ, ತುಂಬಾ ಚೆನ್ನಾಗಿದೆ ಮೇಡಮ್. ನೋಡ್ತಾ ಇದ್ರೆ ಒಂಥರ ಮಜವಾಗಿದೆ. ಈಗ ಕಡ್ಡಿ ಮುರಿದೋಗಿತ್ತೇನ್ರಿ ಸುಚಿತ್ರ ಅವ್ರೆ? ಚೆನ್ನಾಗಿ ಬೆಂದೋಗಿದೆ. ಬೆಂದಿದೆ. ಯಾವಾಗ್ಲೂ ಹಾಗೆ ತಾನೆ ನೀವು ಹೇಳ್ತಾ ಇದ್ರೆ. ಮೂಳೆ ಕೈಗೆ ಬರಬೇಕು ಅಂತ ಹೇಳಿದೆ, ಮೂಳೆ ಕೈಗೆ ಬಂತು. ಹಂಗೆ ಆಗಿದೆ. ಚೆನ್ನಾಗಿದೆ, ಅದ್ಭುತ. ನೋಡಿ, ಮೂಳೆನೇ ಮುರಿದೋಗಿದೆ. ವಿತೌಟ್ ಕುಕ್ಕರ್ ಈಗ ಆರಾಮಾಗಿ ಮಾಡ್ಬೋದು, ನೆನ್ಸಿಡ್ಬೇಕಷ್ಟೇ. ನಾವೇಳೋದು ಇದೇನೆ, ನಾವೇನೋ ಚಾಪ್ಸಿಂಗ್ ತಗೊಂಡ್ರೆ ಆ ಮೂಳೆ ನೋಡಿ ಹಿಂಗೆ 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 ಅಂತ ಇರಬೇಕು. ಹೌದೌದು.
ಹಾರ್ಡ್ ಆಗಿರಬಾರ್ದು. ಹಾರ್ಡ್ ಆಗಿರಬಾರ್ದು, ರಬ್ಬರ್ ತರ ಆಗಿರಬಾರ್ದು. ಈಗ ಅಂದ್ರೆ ಈ ಒಂದ್ಸರಿ ಅಂದ್ರೆ ಪೂರ್ತಿ ಮೂಳೆ ಕೈಲಿರುತ್ತೆ, ಮಟನ್ ಪೂರ್ತಿ ಬಾಯ್ಲಿರುತ್ತೆ. ಥ್ಯಾಂಕ್ ಯು ಮೇಡಮ್. ಬಹಳ ದಿವಸದ ನಮ್ಮ ಆಸೆ ಇದು, ಹಿಂಗಿರ್ಬೇಕು ಅಂತ. ಸೀಕ್ರೆಟ್ ಆಫ್ ಕುಕಿಂಗ್ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸುಜಿತ್ ಅವರೇ. ತುಂಬಾ ಅದ್ಭುತವಾಗಿದೆ, ಸಖತ್ತಾಗಿದೆ ನೋಡಿ. ಇದು ನೋಡಿ, ನಾವೇನು ಮಟನ್ ತಿಂತಾ ಇದೀವೋ ಅಷ್ಟು ಸಾಫ್ಟ್ ಆಗಿ ಆಗೋದು. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಬೇಳೆ ಸಾರು, ಸ್ವಲ್ಪ ಪಕ್ಕದಲ್ಲಿ ಇದ್ರೆ ಸಾಕಿದ್ದು, ಒಂದೇ ಒಂದು ಪೀಸ್. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡಿಗೆನ ಮಾಡಬೇಕು, ಬಾಲಕೃಷ್ಣ ಗುರುಜಿಯವರನ್ನ ಕರೆಸಬೇಕು. ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ, ಆರೋಗ್ಯದ ಅಡಿಗೆನ ತೋರಿಸ್ಕೊಡ್ತಾ ಇದ್ದಾರೆ. ನಮಸ್ಕಾರ ಗುರುಜಿ. ಬನ್ನಿ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಗುರುಜಿ, ಏನ್ ಮಾಡ್ತಾ ಇದ್ದೀರಾ ಗುರುಜಿ ಇವತ್ತು ನೀವು? ಒಂಥರ ಸಮ್ಮರ್ನಲ್ಲಿ ಹಣ್ಣು ಜ್ಯೂಸ್ಗಳು ಬಹಳ ಒಳ್ಳೆಯದು. ಓಕೆ ಗುರುಜಿ. ಹಾಗಾಗಿ ಫ್ರೂಟ್ ಅಂಡ್ ನಟ್ ಸ್ಮೂತಿ. ಫ್ರೂಟ್ ಅಂಡ್ ನಟ್ ಸ್ಮೂತಿ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಹಣ್ಣಿನ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಸ್ಮೂತಿ. ಫ್ರೂಟ್ಸ್ ಅಂಡ್ ನಟ್ಸ್ ಸ್ಮೂದಿ ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣು, ಪೈನಾಪಲ್, ಬಾಳೆಹಣ್ಣು, ಪಿಸ್ತಾ, ಒಣ ದ್ರಾಕ್ಷಿ. ತಾಕತ್ಕಿ ದವಾ, ಆರೋಗ್ಯಕ್ಕೂ ಒಳ್ಳೇದು, ತಾಕತ್ಗೂ ಒಳ್ಳೇದು ಅಂತ ಗುರುಜಿ 2 ತರ ಕೊಟ್ಬಿಟ್ಟಿದ್ದಾರೆ ನಮ್ಗೆ. ಓಕೆ, ಶುರು ಮಾಡೋಣ ಗುರುಜಿ. ಏನ್ ಕೊಡಿ ಗುರುಜಿ ನಿಮ್ಗೆ? ಮೊದಲು ಒಂದು ಮಿಕ್ಸರ್ನಲ್ಲಿ ಕೇಳಿ ಗುರುಜಿ. ದ್ರಾಕ್ಷಿ ಮತ್ತು ಪಿಸ್ತವನ್ನು ಹಾಕೊಳ್ಳೋಣ. ಪಿಸ್ತಾಗೆ ಹಾರ್ಡ್ ಶೆಲ್ ತೆಗೆದಾಗಿದೆ. ಓಕೆ ಓಕೆ ಗುರುಜಿ. ಅಂಡ್ ದ್ರಾಕ್ಷಿ, ಒಣ ದ್ರಾಕ್ಷಿ. ಅಂದ್ರೆ ಮೊದಲ ಜ್ಯೂಸ್ ಅಂಗಡಿಲಿ ಡ್ರೈ ಫ್ರೂಟ್ ಜ್ಯೂಸ್ ಅಂತ ಸಿಗ್ತಾ ಇರ್ಲಿಲ್ಲ, ಬರೀ ಹಣ್ಣಿನ ಜ್ಯೂಸ್ ಸಿಗೋದು. ಇವಾಗ ಶೋಕಿ ಅದೊಂದು ಡ್ರೈ ಫ್ರೂಟ್ ಜ್ಯೂಸ್. ಕೊಡಪ್ಪ ಡ್ರೈ ಫ್ರೂಟ್ ಜ್ಯೂಸ್. ಮಲ್ಲಿರೋ ತಿನ್ನಕ್ ಬರಲ್ಲ ಅವ್ರಿಗೆ. ಯಾವಾಗಲೂ ಹೊರಗಿಂದ ರುಚಿ ಜಾಸ್ತಿ ಅಲ್ವಾ ಅಲ್ಲ, ರುಚಿ? ಅದಕ್ಕೆ ತುಂಬಾ ಫೈನ್ ಮಾಡ್ಕೊಳ್ಳೋದು ಬೇಡ. ತಿನ್ಬೇಕಾದ್ರೆ ಒಂದ್ ಸ್ವಲ್ಪ ಬಾಯಿಗೆ ಸಿಗ್ಬೇಕು. ಸಿಗ್ಬೇಕು. ಬಾಯಿಗೆ ಸಿಗ್ಬೇಕು. So, ಮಾವಿನ ಹಣ್ಣು, ಹಾಕಿ ಗುರುಜಿ. ಅನಾನಸ್, ಓಹೋ, ತಿರ್ಸದ್ ಹಾಕಿ ಗುರುಜಿ. ಬಾಳೆಹಣ್ಣು, ಇದಕ್ಕೆ ಸ್ವಲ್ಪ ತಣ್ಣಗಿರೋ ನೀರು ಹಾಕೋಣ. ತಣ್ಣಗಿರೋ ನೀರು ಬೇಕಂದ್ರೆ ಗುರುಜಿ ಬನ್ನಿ, ಹೊಸ ತಣ್ಣಗಿರೋ ಫ್ರಿಜ್. ನಿಮ್ ಫ್ರಿಜ್ ತೋರಿಸಿದಿಲ್ಲ ಲಾಸ್ಟ್ ವೀಕ್ ಬಂದಾಗ, ತುಂಬಾ ಅದ್ಭುತವಾಗಿದೆ. ನಮ್ಮ ಗೋದ್ರೇಜ್ ಅವರ ಇನೋ ನೋಡಿ. ತಣ್ಣಗಿರೋದು ಬೇಕು, ಎಷ್ಟು ತಣ್ಣಗಿರೋದು ಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬಹುದು. ನೀವೇ ಡಿಸೈಡ್ ಮಾಡ್ಕೋಬಹುದು ಎಷ್ಟು ತಣ್ಣಗಿರೋದು ಬೇಕು ಅಥವಾ ಎಷ್ಟು ಬಿಸಿಗಿರೋದು ಬೇಕು ಅಂತ ಹೇಳಿ. ಇಷ್ಟು ಸಾಕು ಅನ್ಸುತ್ತೆ ಗುರುಜಿ. ತುಂಬ ಕಡೆ ಪ್ರದೇಶದಲ್ಲಿ ಎಸ್ಪೆಷಲಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಅನ್ನೋದೇ ಇದು ಹಣ್ಣು, ಸ್ಮೂತಿ ಅಥವಾ ಜ್ಯೂಸ್. ಅಷ್ಟೊಂದು ಹಣ್ಣು, ಅಷ್ಟೊಂದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದಾಗ ಬೇರೆ ತಿನ್ಬೇಕು ಅಂತ ನೀನು ಅನ್ಸಲ್ಲ. ನಿಜ. ಫ್ರೂಟ್ಸ್ ಅಂಡ್ ನಟ್ ಸ್ಮೂತಿ. ಓಕೆ, ಸ್ಮೂತಿ ಯಾಕೆ ಕುಡಿಬೇಕು, ಹೆಂಗ್ ತಿನ್ಬೇಕು, ಯಾತಕ್ಕೆ ಕುಡಿಬೇಕು, ಕನ್ಫ್ಯೂಷನೇ ಬೇಡ. ಯಾಕಂದ್ರೆ ಬೇಸಿಗೆಗಾಲ ಬರ್ತಾ ಇದೆ, ಸ್ವಲ್ಪ ಗಟ್ಟಿ ಪದಾರ್ಥಗಳು ತಿಂದ್ರೆ ಜೀರ್ಣ ಆಗೋದು ಕಷ್ಟ. ಯಾಕಂದ್ರೆ ಓಡಾಡಲ್ಲ, ಬಿಸ್ತು ಮನೇಲೆ ಕುತ್ಕೊಂಡಿರ್ತೀವಿ. ಅವಾಗ ಈ ತರ ಹಣ್ಣುಗಳ ಜೊತೆಗೆ ಡ್ರೈ ಫ್ರೂಟ್ಸ್ ಅನ್ನ ಹಾಕಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಇದೆಲ್ಲ ಒಂದು ಕ್ರಮ, ಈ ಕ್ರಮಗಳನ್ನ ಅಳವಡಿಸ್ತಾ ಹೋಗ್ಬೇಕು. ಕಾಫಿ, ಟೀ ಇತ್ಯಾದಿಗಳನ್ನ ಬಿಟ್ಬಿಡ್ಬೇಕು. ಅದರ ರಿಪ್ಲೇಸ್ಮೆಂಟ್ ಈ ಥರ ದಿನಕ್ಕೆ 2 ಕಾಫಿ ಬದಲು 2 ಈ ಥರದನ್ನ ಕುಡಿದ್ರೆ ತಿಂದ್ರೆ ಬಹಳ ಒಳ್ಳೇದು. ಫೈಬರ್ ಇರುತ್ತೆ, ನ್ಯಾಚುರಲ್ ಸ್ವೀಟ್ನರ್ ಇರುತ್ತೆ, ಬ್ಯೂಟಿಫುಲ್. ಇಲ್ಲಿ ನಮ್ಮ ಬಾಲಕೃಷ್ಣ ಗುರುಜಿಯವರ ಅಡುಗೆನಲ್ಲಿ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳು ಯಾವುದೇ ಉಪಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಗುರುಜಿಯವರು ಇದನ್ನ ಮಾಡ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು, ಏನ್ ಹಾಕಿದ್ರು, ಎಲ್ಲೆಲ್ಲಿ ಮಿಕ್ಸ್ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಫ್ರೂಟ್ಸ್ ಅಂಡ್ ನಟ್ಸ್ ಸ್ಮೂತಿ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಪಿಸ್ತಾ, ಒಣ ದ್ರಾಕ್ಷಿ ಹಾಕಿ ಪುಡಿ ಮಾಡಿ, ಮಾವಿನ ಹಣ್ಣು, ಪೈನಾಪಲ್, ಬಾಳೆಹಣ್ಣು ಹಾಕಿ ರುಬ್ಬಿ, ನಂತರ ಬೇಕಾದಷ್ಟು ನೀರು ಸೇರಿಸಿ ಮತ್ತೆ ಬ್ಲೆಂಡ್ ಮಾಡಿದರೆ ಫ್ರೂಟ್ಸ್ ಅಂಡ್ ನಟ್ಸ್ ಸ್ಮೂದಿ ಕುಡಿಯಲು ರೆಡಿ. ಓಕೆ ಗುರುಜಿ, ಟೇಸ್ಟ್ ಮಾಡ್ಬಿಡ ಗುರುಜಿ. ಶೋರ್. ಇದು ತಿನ್ಬೇಕಿದು, ಕುಡಿಯಂಗಿಲ್ಲ. ಹೌದು, ಸ್ಮೂತಿ. ಯಾವ್ದು ಹುಳಿ ಬಂದಿದೆ ಗುರುಜಿ? ಪೈನಾಪಲ್ ಇರಬೇಕು. ಮಾವಿನ ಹಣ್ಣು ಇರ್ಬೋದು, ಪೈನಾಪಲ್ ಇರ್ಬೋದು. ಮಾವಿನ ಹಣ್ಣು ಅಷ್ಟು ಚೆನ್ನಾಗಿರೋ ಸಿಗ್ತಾ ಇಲ್ಲ, ಅಷ್ಟು ಸಿಹಿ ಇರೋ ಸಿಗ್ತಾ ಇಲ್ಲ. ಬಂದಿದ್ದು ಗೊತ್ತಾಗಿಲ್ಲ, ಹೋಗಿದ್ದು ಗೊತ್ತಾಗಿಲ್ಲ, ಇನ್ನು ಹೊಟ್ಟೆ ಹೋಗ್ಬಿಡ್ತೀನೋ ಅಷ್ಟೇ. ಹುಳಿ ಇದೆ,
ಮೋಸ್ಟ್ಲಿ ಇದು ಪೈನಾಪಲ್ದು ಮಾವಿನದ್ದು ಎರಡು. ಓಕೆ ಗುರುಜಿ, ಒಳ್ಳೆ ಟೇಸ್ಟ್ ತಿಂತಾ ಇರೋದಕ್ಕಿಂತ ಮೊದಲು ಒಬ್ರು ಮಂಗಳೂರಿನಿಂದ ಫೋನ್ ಮಾಡಿದ್ದಾರೆ. ಓಕೆ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಿದ್ದಾರೆ. ಓಕೆ, ಅವ್ರದ್ದು ನೇರವಾದ ಪ್ರಶ್ನೆ ನಿಮ್ಮ ಹತ್ರ ಕೇಳ್ಬೇಕಂತೆ. ಹಲೋ ಸರ್, ನಮಸ್ಕಾರ. ಪಿಂಟೋ ಅವ್ರ ತಾನೇ? ನಮಸ್ತೆ ಸರ್, ಪಿಂಟೋ ಮಾತಾಡ್ತಾ ಇದ್ದೀನಿ ಸರ್. ಓಕೆ ಪಿಂಟೋ ಅವರೇ, ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ. ಏನ್ ಬೇಕಾದ್ರೂ ಪ್ರಶ್ನೆ ನೀವು ಕೇಳ್ಬೋದು ಅವ್ರಿಗೆ. ನಮಸ್ಕಾರ ಪಿಂಟೋ. ಗುರೂಜಿ, ನಮಸ್ಕಾರ ಪಿಂಟೋ, ಹೇಳಿ ಪಿಂಟೋ. ನನಗೆ ಈಗ 1 ವರ್ಷದಿಂದ ಕ್ರಿಯೇಟಿನ್ ಏನೋ ಒಂದು ಜಾಸ್ತಿ ಆಗ್ತಾ ಉಂಟು ಸರ್. ಓಕೆ, BP ಇತ್ತು, ಶುಗರ್ ಇತ್ತು, ಅದು ನಾರ್ಮಲ್ ಅಲ್ಲಿ ಇದೆ. ಕ್ರಿಯೇಟಿನ್ ಏನೋ ಕಿಡ್ನಿದು ಕ್ರಿಯೇಟಿನ್ ಏನೋ ಒಂದು 15 ದಿವಸಕ್ಕೊಮ್ಮೆ 0.4 ಜಾಸ್ತಿ ಆಗ್ತಾ ಉಂಟು. ಈಗ 10.4 ಹೋಗಿದೆ ಸರ್. ಡಾಕ್ಟರ್ ಅದನ್ನ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಇದುವರೆಗೂ ಡಯಾಲಿಸಿಸ್ ಹೋಗ್ಲಿಲ್ಲ. ಮೆಡಿಸಿನ್ಸ್, ಹೋಮಿಯೋಪತಿ ಮೆಡಿಸಿನ್ಸ್ ಮತ್ತೆ ಇವರು ಡಾಕ್ಟರ್ ಕೊಟ್ಟಿದ್ದ ಮೆಡಿಸಿನ್ಸ್ ತಗೊಳ್ತಾ ಇದ್ದೇನೆ. ಮತ್ತೆ ನೋಡಿ, ಮೀನು ಮಾಂಸ ಇದು ಯಾವ್ದನ್ನು ನಾನು ಮುಟ್ತಾ ಇಲ್ಲ. ಈಗ ಖಾಲಿ ತರಕಾರಿ ಇದನ್ನು ಮಾತ್ರ ಊಟ ಮಾಡ್ತಾ ಇದ್ದೇನೆ. ಒಳ್ಳೆದಾಯ್ತು. ಅದು ಖಾಲಿ ಚಪಾತಿ ಮಾತ್ರ ತಗೊಳ್ತಾ ಇದ್ದೇನೆ, ಬೇರೆ ಏನು ಫುಡ್ ತಗೊಳ್ತಾ ಇಲ್ಲ ಸರ್. ನೋಡಿ, ಇದು ಕಿಡ್ನಿ ಫೇಲ್ ಆಗೋಕೆ 3-4 ಕಾರಣ ಉಂಟು. ಮೊದಲನೇದು, ಹಿಂದಿನ ಜನ್ಮದಲ್ಲಿ ನಾವು ಸಾಯುವಾಗ ಭಯ ಪಟ್ಕೊಂಡು ಏನಾದ್ರು ಸತ್ತೋಗಿದ್ರೆ, ಅಥವಾ ಈ ಜನ್ಮದಲ್ಲಿ ಭಯ ತುಂಬಾ ಇದ್ರೆ ನಮ್ಗೆ ಕಿಡ್ನಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಜೊತೆಗೆ ಆಹಾರ ಪದ್ಧತಿ, ಖಂಡಿತ ನೀವು ನಾನ್ ವೆಜ್ಜು, ಹಾಲು, ಬೆಣ್ಣೆ, ಮೊಸರು, ತುಪ್ಪ ಇತ್ಯಾದಿಗಳನ್ನ ಬಿಡಲೇಬೇಕು. ಈಗಾಗಲೇ ನೀವು ಮಾಂಸಾಹಾರವನ್ನ ಬಿಟ್ಟಿದ್ದೀರಾ ಅಂತಂದಿದ್ದೀರಾ, ಒಳ್ಳೇದು. ಈಗ ನಮ್ಮ ಕಾರ್ಯಕ್ರಮ ಏನಿದೆ, ಸಹಜ ಆರೋಗ್ಯಕ್ಕೆ ಸಹಜ ಅಡಿಗೆ ಅಂತ ನಾವೇನ್ ಮಾಡ್ತಾ ಇದೀವಿ, ಅದನ್ನ 100% ಅಳವಡಿಸ್ಕೋಬೇಕು. ಮೂರನೇದಾಗಿ ಔಷಧಗಳು. ನಿಮ್ಗೇನು ಬ್ಲಡ್ ಪ್ರೆಷರು ಮತ್ತು ಡಯಾಬಿಟೀಸ್ ಅಂತ ಇದೆ, ಅದಕ್ಕೆ ಏನು ಔಷಧಗಳು ಕೊಡ್ತಾರೆ, ಅದರಿಂದಾನು ಕಿಡ್ನಿಗೆ ಡ್ಯಾಮೇಜ್ ಆಗೋ ಕಾರಣ ಸಂಭವಗಳು ಇವೆ. ಸೊ ನೀವು ಬರೀ ಕಿಡ್ನಿ ಒಂದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಅಷ್ಟು ಪ್ರಯೋಜನ ಆಗೋದಿಲ್ಲ. ಬ್ಲಡ್ ಪ್ರೆಷರ್ ಮತ್ತು ನಿಮ್ಮ ಡಯಾಬಿಟೀಸ್ನು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಮೊದಲು ನೀವು ಆಹಾರ ಪದ್ಧತಿಯನ್ನ ರೆಗ್ಯುಲೇಟ್ ಮಾಡಿಕೊಂಡು ನಿಮ್ಮ ಸಕ್ಕರೆ ಅಂಶವನ್ನ ಏನು ಇಂಟೇಕ್ ಇರುತ್ತೋ ಅದು ಸಹಜವಾದ ಸಕ್ಕರೆ ಸೇರಬೇಕು, ಕೆಮಿಕಲ್ ಮತ್ತು ಈ ಥರ ಸೇರಬಾರ್ದು. ಆ ಥರ ರೆಗ್ಯುಲೇಟ್ ಮಾಡ್ಕೋತಾ ನಿಮ್ಮ ಔಷಧಗಳನ್ನ ಮೊದಲು ನಿಲ್ಲಿಸ್ಬೇಕಾಗಿ ಬರುತ್ತೆ. ಎಕ್ಸಸೈಸ್ ಮಾಡಿ, ಜೊತೆಗೆ ಮಾತ್ರೆಗಳನ್ನ ಆದಷ್ಟು ಕಡಿಮೆ ಎಷ್ಟು ಆಗುತ್ತೋ ಅಷ್ಟು ಮಾಡಿ. ಜೊತೆಗೆ ನೀವು ನಿಮಗೆ 3 ಜನ ಸಹಾಯಕರು ಬೇಕೇ ಬೇಕು. ರೇಖಿ ಮತ್ತು ಸಂಮೋಹನ ಅಂತ 3.5 ದಿವಸದ ಕ್ಲಾಸ್ನ 4 ಜನ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಾನು ಹಿಂದಿನ ಜನ್ಮನ ಯಾವ ತರ ನೋಡೋದು, ಹಿಂದಿನ ಜನ್ಮ ನೋಡಿ ಸರಿ ಮಾಡೋದು ಹೇಗೆ ಇತ್ಯಾದಿಗಳನ್ನೆಲ್ಲ ಅಲ್ಲಿ ಹೇಳ್ಕೊಡ್ತೀನಿ. ಅದನ್ನ ನೀವೇ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಇಂಪ್ರೂವ್ಮೆಂಟ್ ಕಂಡ್ರೆ ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ನನ್ನ ಹತ್ರ ಬರಬಹುದು. ನನ್ನ ವಿದ್ಯಾರ್ಥಿಗಳ ಮುಖಾಂತರ ನಾನು ಅದೆಲ್ಲ ಸರಿ ಮಾಡಿಸ್ಕೊಡ್ತೀನಿ. ಜನರಲ್ಲಿ ಒಳ್ಳೇದಾಗತ್ತೆ. ಮತ್ತೊಂದು ಕ್ರಿಯೇಟಿನ್ ಲೆವೆಲ್ 10.4 ಹೋಗಿದೆ ಈಗಾಗಲೇ ಅಂತ ಅಂತೀರಾ. ಹಾಗಾಗಿ ಡಯಾಲಿಸಿಸ್ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಒಂದು ತಪ್ಪು ಕಲ್ಪನೆ ಬೇಡ. ಡಯಾಲಿಸಿಸ್ ಶುರು ಮಾಡ್ಕೊಂಡ್ಬಿಟ್ರೆ ಸಾಯೋ ತನಕ ಡಯಾಲಿಸಿಸ್ ಮಾಡ್ಕೋತಾನೆ ಇರಬೇಕು ಅನ್ನೋ ಕಾರಣಕ್ಕೆ ನೀವು ಡಯಾಲಿಸಿಸ್ ನಿಲ್ಲಿಸೋ ಅವಶ್ಯಕತೆ ಅಥವಾ ಶುರು ಮಾಡದೇ ಇರೋ ಅವಶ್ಯಕತೆ ಇಲ್ಲ. ಡಯಾಲಿಸಿಸ್ ಶುರು ಮಾಡ್ಕೊಳ್ಳಿ. ಇದನ್ನೆಲ್ಲ ನೀವು ಇಂಪ್ರೂವ್ ಮಾಡ್ಕೋತಾ ಬಂದಾಗ ಕ್ರಿಯೇಟಿನಿನ್ ಲೆವೆಲ್ ಕಮ್ಮಿ ಆಗ್ತಾ ಬಂದ್ರೆ ಡಾಕ್ಟ್ರೇ ಹೇಳ್ತಾರೆ ನಿಂಗೆ ಡಯಾಲಿಸಿಸ್ ಬೇಡ ಅಂತ. ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಔಷಧಗಳನ್ನ ಕಮ್ಮಿ ಮಾಡ್ಕೋತಾ ನೀವು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಬನ್ನಿ, ನಾನು ನಮ್ಮ ವಿದ್ಯಾರ್ಥಿಗಳ ಹತ್ರ ಮಾಡಿಸ್ತೀನಿ. ಥ್ಯಾಂಕ್ ಯು ಪಿಂಟೋ ಅವರೇ, ಥ್ಯಾಂಕ್ ಯು. ದೇವರು ಕೊಟ್ಟಂತಹ ವರವಾದಂತಹ ಆ ಅಂಗಾಂಗವನ್ನ ಸರಿ ಮಾಡಿಕೊಂಡು ಆರೋಗ್ಯವಾಗಿರೋದೇ ಜಾಣತನ. ಓಕೆ ಗುರುಜಿ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಮನೆ ಕೈ ರುಚಿ ಒಂದ್ಸರಿ ನೋಡಿ, ಶುಕ್ರವಾರದೊತ್ತು ಎಷ್ಟು ಸಖತ್ತಾಗಿರುತ್ತೆ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಮಾಲಿನಿ ನಿತಿನ್ ಪಿಸೆ. ಮಾಲಿನಿ ನಿತಿನ್ ಪಿಸೆ. ಏನದು ಪಿಸೆ? ಪಿಸೆ ಸರ್ನೇಮ್. ಪಿಸೆ ಸರ್ನೇಮಾ? ಯಾವ್ರವ್ರು ನೀವು? ಬ್ಯಾಂಗ್ಳೂರು. ಪಿಸೆನೆ ಮರಾಠಿಸಾ? ಹೌದು. ಏನ್ ಮಾಡ್ತಾರೆ ಮಾಲಿನಿ ಅವರ ಯಜಮಾನರು? ಅವರು JPMC ಅಲ್ಲಿ ಕೆಲಸ ಮಾಡ್ತಾರೆ. ಓಕೆ. ಆಸ್ AVP ಕೆಲಸ ಮಾಡ್ತಾರೆ. ಓಕೆ. ಜನ ಮಕ್ಕಳು? ಒಬ್ಬನೇ ಮಗ. ಏನ್ ಮಾಡ್ತಾನೆ ಮಗ? ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾನೆ ಈಗ. ಫಸ್ಟ್ ಸ್ಟ್ಯಾಂಡರ್ಡ್ಗಾ? ಹೌದು. ಓಕೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಮಾಲಿನಿ ಪಿಸೆ ಅವರೇ. ಏನ್ ಮಾಡ್ತಾ ಇದ್ದೀರಾ? ಚಿಕನ್ ಲಿವರ್ ಫ್ರೈ. ಚಿಕನ್ ಲಿವರ್ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಿಕನ್ ಲಿವರ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಲಿವರ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಕಾಳುಮೆಣಸು, ಹಸಿ ಮೆಣಸಿನಕಾಯಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟೇ ಸಾಕಾ? ಮಾಡ್ಬೋದಾ? ಏನಕ್ಕೆ ಚೆನ್ನಾಗಿರ್ತಿದ್ದು? ಚಪಾತಿಗೆ ಚೆನ್ನಾಗಿರುತ್ತೆ. ತಂದಿದ್ದೀರಾ ಚಪಾತಿನ? ಮಾಡ್ತೀನಿ ಇವಾಗ. ಇಲ್ಲೇ ಮಾಡ್ತೀರಾ ಚಪಾತಿನೂ? ಮುಗಿದೋಯ್ತು ಕತೆ, ಶುಕ್ರವಾರದ ಕತೆ. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ನನಗೆ ಕುಕ್ಕರ್ ಕೊಡಿ. ತುಪ್ಪ ಹಾಕ್ಬೇಕು ಫಸ್ಟ್. ತುಪ್ಪಾಗಿ ಹಾಕ್ಬೇಕು ಕೋಳಿಗೆ? ಹೌದು, ಅವಾಗ ಟೇಸ್ಟ್ ಜಾಸ್ತಿ ಬರುತ್ತೆ. ಓಕೆ.
2 ಸ್ಪೂನ್ ತುಪ್ಪ ಹಾಕ್ತೀನಿ, 2 ಸ್ಪೂನು. ಓಕೆ, ಕಾಯ್ದಿದೆ ಈಗ ಇದು. ಎಸ್ ಮೇಡಮ್. ಆನಿಯನ್ ಹಾಕ್ತೀನಿ. ಫ್ರೈ ಆಗ್ತಾ ಇರಲಿ, ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ, ಮಾಡಿ 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 ಮೇಡಮ್. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಮಾಲಿನಿ ಅವರು? ಮ್ಯೂಸಿಕ್ ಕೇಳ್ತೀನಿ, ಬುಕ್ಸ್ ಓದ್ತೀನಿ. ಅಬ್ಬಾ ಬಾಬಾ. ಓಕೆ, ಶುಂಠಿ ಹಾಕೊಂತೀನಿ. ಎಸ್ ಹಾಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಓಕೆ, ಲವಂಗ ಹಾಕಿ. ಒಂದು 5-6. ಆಯಿತು. ಒಂದು ಸ್ವಲ್ಪ ಚಕ್ಕೆ, ಎಸ್ ಮೇಡಮ್. ಒಂದು ಅರ್ಧ ಸ್ಪೂನು ಕಾಳು ಮೆಣಸು, ಓಕೆ ಮೇಡಮ್. ಗ್ರೀನ್ ಚಿಲ್ಲೀಸು ಓಕೆ, ಒಂದು 5 ಹಾಕ್ತೀನಿ. ಹಾಕಿ ಮೇಡಮ್. ಆನಿಯನ್ನು, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಗ್ರೈಂಡ್ ಮಾಡ್ಕೋಬೇಕಿದು. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ನೀರು ಹಾಕೊಳ್ಳಲ್ವಾ? ಆಮೇಲೆ ಹಾಕ್ತೀನಿ. ಓ ಎಸ್. ಇದಕ್ಕೆ ಲಿವರ್ ಹಾಕೋಣ. ಅದಕ್ಕೆ ಇದಕ್ಕ ನಾನು ಅನ್ಕೊಂಡೆ ಭಯ ಬೀದೋಗ್ಬಿಟ್ಟೆ, ಅದಕ್ಕೆ ಲಿವರ್ ಹಾಕೋಣ. ಅಯ್ಯೋ, ಟರ್ಮರಿಕ್ ಪೌಡರ್ ಹಾಕಬೇಕು. ಎಸ್ ಹಾಕಿ ಮೇಡಮ್. ಒಂದು 1/4 ಸ್ಪೂನು ಹಾಕಿ ಮೇಡಮ್. ಹಾಕಿ. ಸಾಲ್ಟು. ಎಸ್ ಹಾಕಿ ಮೇಡಮ್. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕದು. ಓಕೆ ಓಕೆ, ಹೋಗಿ ಹೋಗಿ ಹೋಗಿ. ಮಿಕ್ಸಿ ರೆಡಿ ಆಗಿದೆ. ಆಯ್ತಾ? ಅಷ್ಟೇನಾ? ಅಷ್ಟೇ. ಹಾಕೋಣ ಹಾಕಿ ಮಸಾಲೆ. ಹಾಕಿ ಮೇಡಮ್. ನೀರೇನು ಹಾಕಬಾರ್ದು ಅದಕ್ಕೆ. ನೀರು ಹಾಕ್ಬಾರ್ದಾ? ಬಾರ್ದು, ಅದೇ ನೀರು ಬಿಡುತ್ತೆ. ಓಕೆ, ಕೂಗಿಸ್ಬೇಕಾ ಕುಕ್ಕರ್ನ? ಹೌದು. ಎಷ್ಟು ವಿಷಲ್ ಕೂಗಿಸ್ಬೇಕು? 4ರಿಂದ 5. 4ರಿಂದ 5 ವಿಷಲ್ ಬೇಕಾ? ಇಷ್ಟೇ ತಾನೇ ಮಸಾಲೆ ಎಲ್ಲ? ಅಷ್ಟೇ ಅಷ್ಟೇ. ಆಲ್ಮೋಸ್ಟ್ ಆಲ್ ಫಿನಿಶ್ ಆ ಕೆಲಸ. ಆಯ್ತು. ಈಗ ಚಪಾತಿ ಮಾಡ್ಕೊಳ್ಳೋಣ. ಮಾಡಿ ಮಾಡಿ ಚಪಾತಿ ಮಾಡಿ. ಚೆನ್ನಾಗಿರುತ್ತೆ. ಚಪಾತಿ ಕಾಂಬಿನೇಷನ್ ಇದು. ಹೌದು. ಮರಾಠಿಗರ ಚಪಾತಿ. ಮೈದಾ ಹಿಟ್ಟು, ಮೈದಾ ಹಿಟ್ಟಿನ ಚಪಾತಿ ಮಾಡಿ. ಓಂಕಾಳು ಮತ್ತೆ ಸೋಡಾ, ಸಾಲ್ಟ್. ಓದ್ಕೊಳ್ಳಿ. ಇವಾಗ ನಾವು ಇದ್ದಿರೋಣ ಇಡ್ತೀನಿ. ಪ್ಯಾನ್ ಏನಕ್ಕೆ? ಇದು ಮಾಡ ಚಪಾತಿ ಇದು ಮಾಡಕ್ಕೆ. ಕೊಡ್ತೀನಿ, ನಾನು ತವಾ ಕೊಡ್ತೀನಿ. ಏನ್ ಮಾಡ್ತಾ ಇದೀರಾ ನೀವು? ಏನ್ರಿ ಅದು? ಪರೋಟಾನೇನ್ರಿ? ಇಲ್ಲ, ಚಪಾತಿ ತರ. ಚಪಾತಿನೇ? ನಿಮ್ಮನೆ ಚಪಾತಿನಾ? ಯಾರೇ ಇದೀರ ಮಲ್ಲಿ? ನಾನು, ಹಸ್ಬೆಂಡು, ಮಗು, ಅತ್ತೆ ಮಾವ. ಓಕೆ, 2 ತರ ಮರಾಠಿ ಚಪಾತಿ ಮಾಡಿ. ವೆರಿ ಗುಡ್. ಓಹೋ, ಕಾದಿದೆ ಇದು. ಮುಟ್ ನೋಡಿ. ಬೇಡ, ನೋಡ್ರಿ ಕೈನ ರೇ. ಹಾಕ್ರಿ. ತುಪ್ಪನೇನಾ? ಹೌದು. ಚಪಾತಿ ಚಪಾತಿ ತರ ಇದೆ, ಪರೋಟ ತರ ಇದೆ. ಅದು ಚಪಾತಿನಲ್ಲ, ಪರೋಟನಲ್ಲ, ಇದು ಮಾಲಿನಿಯವರ ಚಪಾತಿ. ಒಂಚೂರು ಹಾಕೊಂತೀನಿ. ಓಕೆ, ಚೂರೇ ಚೂರು ಹಾಕ್ತಾರೆ ತುಪ್ಪನ. ತಗೊಳ್ಳಿ, ಏನಾಗಿದೆ ನೋಡಿ. ಆಗಿದೆ ಈಗ ಇದು. ನೀರು ಹಾಕಿಲ್ಲಲ್ಲ ನಾವು ಇದಕ್ಕೆ? ಹೌದು. ಚಪಾತಿನ ಕಟ್ ಮಾಡ್ಕೊಳ್ಳೋಣ ಈಗ ಪ್ಲೇಟಿಂಗ್ಗೆ. ಓಹೋ ಓಹೋ. ಮೇಲೆ ಸ್ವಲ್ಪ ಬೆಣ್ಣೆ ಹಾಕೋಣ. ವೆರಿ ಗುಡ್. ಮುಗಿದ ಕತೆ ಇವತ್ತು ಬಿಡಿ. ಸರ್ವ್ ಮಾಡೋಣ. ಮಾಡಿ ಮೇಡಮ್. ಮುರಳಿ ಅವರೇ, ಚಿಕನ್ ಲಿವರ್ ಫ್ರೈ ವಿತ್ ಚಪಾತಿ ರೆಡಿ ಆಗಿದೆ. ಓಕೆ, ಚಿಕನ್ ಲಿವರ್ ಫ್ರೈ ಮತ್ತು ಚಪಾತಿನ ರೆಡಿ ಮಾಡಿ ನಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಚಿಕನ್ ಲಿವರ್ ಫ್ರೈ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಕಾಳು ಮೆಣಸು, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ತುಪ್ಪ,
ಈರುಳ್ಳಿ ಹಾಕಿ ಹುರಿದು ಚಿಕನ್ ಲಿವರ್, ಅರಿಶಿನ, ಉಪ್ಪು, ರುಬ್ಬಿದ ಮಸಾಲೆ ಹಾಕಿ 3 ವಿಷಲ್ ಕೂಗಿಸಿ. ಈಗ ಚಿಕನ್ ಲಿವರ್ ಫ್ರೈ ಚಪಾತಿ ಜೊತೆ ಸವಿಯಲು ಸಿದ್ಧ. ಮಾಲಿನಿ ಹೌದು ಪಿಸ್ಸೆನಾ? ಹೌದು ಮಾಲಿನಿ ಪಿಸ್ಸೆ ಅವರೇ, ಇವಾಗ ಟೇಸ್ಟ್ ಮಾಡಿ ನೋಡ್ಬೋದಾ? ಖಂಡಿತ. ಓಕೆ. ಚೆನ್ನಾಗಿ ಬಂದಿದೆ. ಎಷ್ಟು ಅವರ್ ನೆನೆಸಿದ್ರಿ? 4 ಚಪಾತಿಗೆ? 4 to 5 hours. ವೆರಿ ಗುಡ್. ಚೆನ್ನಾಗಿದೆ, ಹೊಸ ಇದೆ, ಚೆನ್ನಾಗಿದೆ. ಓಂ ಕಾಳು ಬೇಕಿತ್ತಾ? ಹೌದು ಓಂ ಕಾಳು ಬೇಕಿತ್ತು. ಓಂ ಕಾಳು ತಿಂದರೆ ನಮಗೆ ಓಂ ಬಿಸ್ಕೆಟ್ ತಿಂದಂಗೆ ಆಗ್ಬಿಡುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ, ಥ್ಯಾಂಕ್ ಯು. ಅದ್ಭುತವಾಗಿ ಮಾಡಿದ್ದೀರಾ, ಒಳ್ಳೆ ಟೇಸ್ಟ್ ಇದೆ, ಬೇಗ ಆಗಿದೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಈ ಚಪಾತಿಗಳು ತುಂಬ ಚೆನ್ನಾಗಿ ಬಂದಿದೆ, ಥ್ಯಾಂಕ್ ಯು ಸರ್. ತುಂಬ ಸಾಫ್ಟಾಗಿದೆ, ಹೌದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸಿದ್ರಾ, ನಿಮ್ಮ ಮನೆಯ ಕೈರುಚಿನ ತೋರಿಸಿದ್ದೀರಾ ಮಾಲಿನಿ ಅವರೇ. ಥ್ಯಾಂಕ್ ಯು. ನಿಮಗೆ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ, ಜೊತೆಗೆ ನಿಮಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್, ಡಿಕನ್ಸನ್ ರಸ್ತೆ, ಮಣಿಪಾಲ್ ಸೆಂಟ್ರಲ್ ಶೋರೂಮ್ ಇದೆ. ಯಜಮಾನರನ್ನ ಕರ್ಕೊಂಡೋಗಿ ಏನು ಬೇಕಾ ತೆಗೆಸ್ಕೊಂಬನ್ನಿ. ಖಂಡಿತ. ಯುನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ನ ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಜೀರಾ ಕುಕ್ಕೀಸ್, ಖಾರ ಕುಕ್ಕೀಸ್, ಎಲ್ಲ ರೀತಿಯ ಕುಕ್ಕೀಸ್ಗೆ ಒಂದೇ ಒಂದು ಹೆಸರು, ಯುನಿಬಿ ಕುಕ್ಕೀಸ್. ಇದಾದ್ಮೇಲೆ ಬೇಲ್ಪುರಿ ತಿನ್ನಬೇಕು ಅನ್ಕೊಂಡಾಗ ಎಲ್ಗೋಗೋದು, ಅದಕ್ಕೆ ಬೇಲ್ಬಾರ್ನ ಬಿಟ್ಟಿದ್ದೀವಿ ಮುರಳಿಯವರು ಅಂತ ಹೇಳಿದ್ರೆ ಮಯ್ಯಸ್ ಅವರು. ಮಯ್ಯಸ್ ಅವರ ಬೇಲ್ಬಾರು ನಿಮಗೆ. ಜೊತೆಗೆ ಒಗ್ಗರಣೆ ಡಬ್ಬಿಯ ನಾನ್ ವೆಜ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವರು ಕೊಟ್ಟಿದ್ದಾರೆ. ಅದ್ಭುತವಾದಂಥ 100 ನಾನ್ ವೆಜ್ ಅಡುಗೆಗಳು ಇದರೊಳಗಿದೆ, ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಫಟಾಫಟ್ ಅಂತ ಮಾಡಿ ತೋರಿಸ್ತೀನಿ ಮುರಳಿಯವರೇ, ಒಂದ್ಸರಿ ತಿನ್ನೋಡ್ರಿ ಎಷ್ಟು ಸಖತ್ತಾಗಿರುತ್ತೆ ಅಂತ. ನಮ್ಮ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಬಂದಿದ್ದಾರೆ. ಪ್ರಕಾಶ್ ರಾವ್ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಪ್ರಕಾಶ್ ರಾವ್, ಹೆಂಗಿದ್ದೀರಿ? ಚೆನ್ನಾಗಿದೆ ಸರ್. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಪನ್ನೀರ್ ಬ್ರೆಡ್ ರೋಸ್ಟ್. ಪನ್ನೀರ್ ಬ್ರೆಡ್ ರೋಸ್ಟ್? ಹೌದು ಸರ್. ಈ ಬ್ರೆಡ್ ರೋಸ್ಟ್ ಅಲ್ಲಿ ತುಂಬಾ ಬರುತ್ತೆ, ಒಂದ್ಸರಿ ಬರೀ ಬ್ರೆಡ್ ರೋಸ್ಟ್ ಸ್ಕೀಮೇ ಮಾಡಬೇಕು. ಹೌದು ಸರ್. ಒಂದೊಂದ್ ತರ ಬ್ರೆಡ್ ರೋಸ್ಟ್ ಗಳು ಬರುತ್ತೆ. ಹೌದು. ಇವಾಗ ಪನ್ನೀರ್ ಬ್ರೆಡ್ ರೋಸ್ಟ್ ಮಾಡ್ತೀರಾ? ಮಾಡಕ್ಕೆ ಏನೇನ್ ತಂದಿದ್ದೀರಾ ಪ್ರಕಾಶ್ ರಾವ್? ಪನ್ನೀರ್ ಬ್ರೆಡ್ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಬ್ರೆಡ್, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಚೀಸ್, ಉಪ್ಪು, ಬೆಣ್ಣೆ. ಪನ್ನೀರ್ ಫ್ರಿಜ್ ಅಲ್ಲಿ ಇದೆ, ತಗೊಂಡ್ಬನ್ನಿ. ಫ್ರಿಜ್ ಇಟ್ಟಿದ್ದೀರಾ? ನಮ್ಮ ಗೋದ್ರೇಜ್ ಫ್ರಿಜ್ ಅಲ್ಲಿ ತಗೊಂಬನ್ನಿ. ಸರ್. ತುಂಬಾ ಸಖತ್ತಾಗಿದೆ. ಕಂಪಾರ್ಟ್ಮೆಂಟ್ ವೈಸು ನೀವು ಎಷ್ಟು ಬೇಕಾದ್ರೂ ಟೆಂಪರೇಚರ್ನ ಇಟ್ಕೋಬಹುದು. ಒಂದು ವಾರ ಹಾಲಿಡೇಗೆ ಹೋಗ್ತೀವಿ ಅಂದ್ರೆ ಹಾಲಿಡೇ ಮೂಡ್ಗೆ ಹಾಕಿಡ್ಬೋದು. ಇದ್ರದ ವಾಸನೆ ಇನ್ನೊಂದು ಏನಾದ್ರು ಪಕ್ಕದಲ್ಲಿ ಇಟ್ಕೊಂಡಿದ್ರೆ ಅದಕ್ಕೆ ಹತ್ಕೊಂಡಿರೋದಿಲ್ಲ. ಕೆಲವು ಸರಿ ಏನಾಗುತ್ತೆ, ಮಲ್ಲಿಗೆ ಉಟ್ಬಿಟ್ರೆ ಇದೆಲ್ಲ ಮಲ್ಲಿಗೆ ವಾಸನೆ ಇಟ್ಕೊಂಡ್ಬಿಡುತ್ತೆ. ಆ ಥರ ಎಲ್ಲ ಏನಿಲ್ಲ. ತುಂಬ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಡೆವಲಪ್ ಮಾಡಿದ್ದಾರೆ ನಮ್ಮ ಗೋದ್ರೇಜ್ ಅವರು. ತೋರಿಸಿ ಸರ್. ತವಾ ಫ್ರೈ ಮಾಡೋದು. ಓಕೆ, ಈ ಮಸಾಲ ಮಾಡಿ ತವಾಲ್ ಫ್ರೈ ಮಾಡಿಬಿಟ್ಟು ಆಮೇಲೆ ಇದನ್ನ ಬಟ್ರ್ ಹಾಕಿ ಫ್ರೈ ಮಾಡಿ. ಓಕೆ ಓಕೆ, ಮಾಡಿ ಸರ್. ಅದೇನೇನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಸರ್. ಮೊಸರು ಹಾಕ್ತೀನಿ, ಹಾಕಿ. ಯಾವಾಗಲೂ ಯಾವುದೇ ಅಡುಗೆಗೆ ಮೊಸರನ್ನ ತೊಗೋಬೇಕು ಅಂದರೆ ಅದು ಫ್ರೆಶ್ ಆಗಿರಬೇಕು. ಮೊಸರು ಹುಳಿಯ ಪ್ರಮಾಣ ಕಡಿಮೆ ಇರಬೇಕು. ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡಬೇಕಾದ್ರೂ ಹುಳಿ ಜಾಸ್ತಿ ಇರೋದು ಹಾಕಕ್ಕೆ ಹೋಗ್ಬೇಡಿ, ಅದು ಅಡುಗೆ ಕೆಟ್ಟೋಗುತ್ತೆ. ಅಚ್ಕಾರ ಪುಡಿ ಹಾಕ್ತೀನಿ. ಓಕೆ, ಅಚ್ಕಾರ ಪುಡಿನಾ? ಹಾಂ ಸರ್. ಹಾಕಿ ಸರ್. ಪನ್ನೀರ್ ಸ್ವಲ್ಪ ಖಾರ ಇರ್ಬೇಕು, ಯಾಕಂದ್ರೆ ಅದು ಚಾಪೆ ಇರುತ್ತೆ. ಓಕೆ, ಜೀರಾ ಪೌಡರ್ ಹಾಕ್ಕೊಳ್ಳಿ ಸರ್, ಮಜಾ ಹೊಡೀರಿ. ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ ಸರ್. ಚಾಟ್ ಮಸಾಲ, ಗರಂ ಮಸಾಲ, ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಓಕೆ, ಸೊ ಉಪ್ಪು ಸಹ ಹಾಕ್ತೀನಿ. ಹಾಕಿ ಸರ್, ಹಾಕಿ. ಹಾಕಿದ್ರಾ? ಉಪ್ಪು ಹಾಕಿದ್ರಾ? ಉಪ್ಪು ಹಾಕಿದ್ದೀನಿ. ಓಕೆ, ಕಳಿಸಿ ಕಳಿಸಿ ಕಳಿಸಿ, ಫಾಸ್ಟ್ 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 ಫಾಸ್ಟ್. ಒಂದ್ ಕಡೆ ತವಾ ಇಟ್ಕೋಬಹುದು. ಇಟ್ಕೋಬೋದಾ? ಇಟ್ಕೊಂಡು ಅದೆಷ್ಟೋ ತವಾ ಇಟ್ಕೊಳ್ಳೋದು. ಫಟ್ ಅಂತ ಇಟ್ಕೊಳ್ತೀನಿ ನೋಡಿ ಇವಾಗ. ಯಾಕೆ ಸ್ವಲ್ಪ ಪನ್ನೀರ್ ಇದೆಲ್ಲ ಗಟ್ಟಿ ಇರಬೇಕು ಮಸಾಲ ಇದು. ಓಕೆ, ಇದು ಪನ್ನೀರ್ ರೋಸ್ಟಾ? ಪನ್ನೀರ್ ಬ್ರೆಡ್ ರೋಸ್ಟ್. ಪನ್ನೀರ್ ಬ್ರೆಡ್ ರೋಸ್ಟ್? ಹೌದು. ನಾನಂತೂ ತಿಂದಿಲ್ಲ ಬಿಡಪ್ಪ. ಅದು ಹೇಳಿದ್ರ ನೀವು, ಬ್ರೆಡ್ ಅಲ್ಲಿ ಎಷ್ಟೊಂದು ರೋಸ್ಟ್ ಬರ್ತದೆ. ಹೌದು ಹೌದು, ರೋಸ್ಟ್ ಏನೇನೋ ಬರ್ತದೆ. ಹೌದು, ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಬೇಕು ಸರ್ ಇಲ್ಲಿ. ಹಾಕೊಳ್ಳಿ. ಆಯಿಲ್ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೀರಾಗಬಾರ್ದು, ಮೊಸರು, ಆಯಿಲ್ ಅಷ್ಟೇ. ಏನು ಮಾಡಿ ಇವಾಗ ನೆಕ್ಸ್ಟು? ಇವಾಗ ಪನ್ನೀರ್ ಹಾಕ್ತೀನಿ ಹೇಳಿ. ಹಾಕಿ. ಎಣ್ಣೆ ಹಾಕ್ಬೇಕಲ್ಲ ಇದಕ್ಕೆ? ಅದೇನು ಹಾಕಬೇಕು? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಪನ್ನೀರ್ ಎಲ್ಲ ಈ ಥರ ಮಾಡ್ಕೊಳ್ಳೋಣ.
ಮಸಾಲ ಹಾಕಿ ಹಾಕಿ ಸರ್, ಹಾಕೋಣ. ಹಾಕ್ಬೋದ? ಎಸ್, ಕರೆಕ್ಟಾಗಿದೆ. ಅದ ಕಟ್ಟಾಗಿದೆ. ಸಾಕು, 4-5 ಪೀಸ್ ಸಾಕು. 5 ಪೀಸ್ ಸಾಕಾ? ಸಾಕು ಸರ್. ಎಸ್, ಪ್ಲೀಸ್. ಓಕೆ, ವೆರಿ ಗುಡ್. ಬ್ರೆಡ್ನ ರೋಸ್ಟ್ ಮಾಡಬೇಕು ನಾವು. ಈಗ ಬ್ರೆಡ್ಡನ್ನ ಓಕೆ, ಬೆಣ್ಣೆ ಹಾಕ್ತೀನಿ ಸ್ವಲ್ಪ. ಹಾಕಿ. ಬ್ರೆಡ್ಡಿಗೆ ಬೆಣ್ಣೆ. ಹೌದು ಸರ್. ಬೆಣ್ಣೆಯ ನಂತರ ಪನ್ನೀರಾ? ಹಾಂ, ಪನ್ನೀರ್ ಸರ್. ಪನ್ನೀರ್ ಇಟ್ಬಿಟ್ಟು ಕೊಟ್ಬಿಡ್ತೀರಾ ಒಂದು? ಹೌದೌದು. ಈ ಥರ ರೋಸ್ಟ್ ಮಾಡ್ಕೋಬೇಕು. ಓಕೆ, ಐದಕ್ಕೈದಾ? ಹೌದೌದು. ಹೆಂಗೆ ಒಂದೊಂದಕ್ಕೊಂದು ಕೊಟ್ಬಿಡೋದಾ? ತಿನ್ಕೊಂಡು ಹೋಗ್ಲಿ ಅಂತ? ಆಯ್ತಾ? ಆಯ್ತಾ? ಏನು ಮಾಡೋದು ಇವಾಗ? ಏನು ಮಾಡೋದು ನಾವು? ಇದ್ರ ಮೇಲೆ ಇಟ್ಬೇಕು. ಓಹ್, ಓಕೆ. ಮೇಲೆ ಇಟ್ಬಿಟ್ಟು ಒಂದು ಬ್ರೆಡ್ನ ಮೇಲೆ ಕವರ್ ಮಾಡಬೇಕು. ಓಕೆ, ಅದು ಕಟ್ ಮಾಡಿ ಕೊಡೋದು ಅಷ್ಟೇನಾ? ಅಷ್ಟೇ. ಸಿಂಪಲ್ಲೇ. ಅದೇ ಸ್ವಲ್ಪ ಚಾಟ್ ಮಸಾಲ ಸಿಂಪಲ್ ಅಂತ ಇದ್ದಾಗಲೇ ಜನ ಮಾಡ್ಕೊಳಕ್ ಸಾಧ್ಯ. ಹೌದು ಸರ್. ಚಾಟ್ ಮಸಾಲ ಒಂದು ಚಾಟ್ ಮಸಾಲ, ಸ್ವಲ್ಪ ಪೇಪರ್ ಪೌಡರ್, ಪೇಪರ್ ಪೌಡರ್ ಹಾಕೋಣ. ಓಕೆ. ಓಹೋ, ಸಖತ್ತಾಗೋಯ್ತು. ಕಲರ್ ಚೆನ್ನಾಗಿ ಬಂತು ನೋಡಿ. ಬಂತು. ಆ ಕಲರ್ ಬರಬೇಕು. ಓಕೆ, ಚಾಟ್ ಮಸಾಲ ಹಾಕ್ಬಿಟ್ಟು ಚಾಟ್ ಮಸಾಲ, ಪೇಪರ್ ಪೌಡರ್, ಕವರ್ ಮಾಡಿ. ವೆರಿ ಗುಡ್. ಇಷ್ಟೇನ ಕತೆ? ಅಷ್ಟೇ. ಬೇಕಾದ್ರೆ ನಾವು ಮೇಲೆ ಚೀಸ್ ಹಾಕೋಬಹುದು, ಇಲ್ಲಾಂದ್ರೆ ಹಂಗೆ ತಿನ್ಬೋದು. ಚೀಸ್ ಹಾಕೋಣ ಸರ್, ಮೇಗಡೆ ಚೀಸ್ ಹಾಕ್ಬೇಕು. ಚೀಸ್ ಹಾಕಿಲ್ಲ ಅಂದ್ರೆ ಏನು ಮಜಾ? ಹೌದು. ಹಾಂ, ತುರ್ಕೊಳ್ಳಿ. ಫೈನಲ್ ಟಚ್ ಅಪ್ಪಾ. ಹಾಕೋಣ. ಆಫ್ ಮಾಡಿ ಸರ್. ಓಕೆ, ಎಸ್. ಪನ್ನೀರ್ ಬ್ರೆಡ್ ರೋಸ್ಟ್. ಓಕೆ, ಪನ್ನೀರ್ ಕಾಣ್ತಾ ಇದೆ, ಬ್ರೆಡ್ ರೋಸ್ಟು ನಿಮ್ಗೆ ಕಾಣ್ತಾ ಇರ್ಬೋದು ಅನ್ಕೊಂಡಿದ್ದೀನಿ. ಅದ್ಭುತವಾಗಿ, ಈಸಿಯಾಗಿ, ಇಷ್ಟಪಟ್ಟು ಮಾಡಿದ್ದಾರೆ. ತುಂಬಾ ಜನ ಮಕ್ಕಳಿಗೆ ಈ ಬ್ರೆಡ್ ರೋಸ್ಟ್ಗಳು ಕಂಡ್ರೆ ತುಂಬಾ ಇಷ್ಟ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರಾವ್ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ರೋಸ್ಟ್ ನೀವೇ ಮಾಡ್ಕೊಳ್ಳಿ. ಪನ್ನೀರ್ ಬ್ರೆಡ್ ರೋಸ್ಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಸರು, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಎಣ್ಣೆ ಹಾಕಿ ಕಲಸಿ ಈ ಮಿಶ್ರಣದಲ್ಲಿ ಪನ್ನೀರನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಬ್ರೆಡ್ ಪೀಸ್ಗೆ ಬೆಣ್ಣೆ ಹಚ್ಚಿ ರೋಸ್ಟ್ ಮಾಡಿ ಮೇಲೆ ಫ್ರೈ ಮಾಡಿದ ಪನ್ನೀರನ್ನು ಇಟ್ಟು ಚಾಟ್ ಮಸಾಲ, ಕಾಳು ಮೆಣಸಿನ ಪುಡಿ ಹಾಕಿ ಮೇಲೆ ಇನ್ನೊಂದು ರೋಸ್ಟ್ ಮಾಡಿದ ಬ್ರೆಡ್ ಪೀಸ್ ಹಾಕಿ ತುರಿದ ಚೀಸ್ ಹಾಕಿದರೆ ಪನ್ನೀರ್ ಬ್ರೆಡ್ ರೋಸ್ಟ್ ರೆಡಿ ಟು ಈಟ್. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಚೀಸ್ ಹಾಕಿದೆಲ್ಲ ಗೊತ್ತಾಗ್ತದೆ. ಹೌದು ಸರ್. ಉಪ್ಪು ಖಾರ ಹಿಡಿದಿದೆ, ಸಖತ್ತಾಗಿದೆ. ಇದು ಮತ್ತೆ ಪನ್ನೀರ್ ಸ್ವಲ್ಪ ಲೈಟಾಗಿ ಉಳಿದೇ ಇರುತ್ತೆ. ಎಲ್ಲ ಪನ್ನೀರ್ ಉಳಿದೆ, ನೀವು ಮೊಸರು ಬೇರೆ ನೆನೆಸಿದ್ರಲ್ಲ. ಲೈಟ್ ಮೊಸರು ಹಾಕ್ಬೇಕಾ? ಚಾಟ್ಸ್ ಬೇಕು. ಪ್ರಕಾಶ್ನವ್ರ ನಂಬರ್ ಹೇಳಿಸಿ ಅಂತ ಇರ್ತಾರೆ. ನಿಮ್ಮ ನಂಬರ್ ಹೇಳಿ. 9945074680. ಲಾಸ್ಟ್ ನಂಬರು ಪ್ರಕಾಶ್ ರಾವ್ ಅವ್ರದ್ದು. ನಿಮ್ಮಲ್ಲಿ ಏನಾದ್ರು ಅಡುಗೆ ಮಾಡಿಸ್ಕೋಬೇಕು, ಸ್ವೀಟ್ನ ಮಾಡಿಸ್ಬೇಕು, ಚಾಟ್ಸ್ ಬೇಕು, ತಿನ್ಲೇಬೇಕು ಈ ಬ್ರೆಡ್ನ ಅಂತ ಅನ್ಕೊಂಡಿದ್ರೆ
ಪ್ರಕಾಶ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಬ್ರೆಡ್ ರೋಸ್ಟನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ರುಚಿಯಾಗಿದೆ, ಅದ್ಭುತವಾಗಿದೆ, ಸಖತ್ತಾಗಿದೆ. ಓಕೆ, ಇದನ್ನ ಮಾಡಿದರೆ ಖಾಲಿ ಮಾಡಬೇಕು. ಮುರಳಿಯವರೇ, ನೀವು ಖಾಲಿ ಆಮೇಲೆ ಮಾಡ್ಕೊಳ್ಳಿ, ಫಸ್ಟು ಕಾರ್ಯಕ್ರಮ ಮುಗಿಸಿ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ನಮ್ಮನ್ನು ಕರ್ಸ್ಕೊಳ್ಳಿ, ನಮಗೂ ಅಡುಗೆ ಮಾಡೋಕ್ಕೆ ಬರುತ್ತೆ. ಖಂಡಿತವಾಗ್ಲೂ ಬಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ಬೇಕು. ಮತ್ತೊಮ್ಮೆ ಮುರಳಿಯವರೇ, ನೀವು ಪ್ರೋಗ್ರಾಮಲ್ಲಿ ಹೇಳ್ತಾ ಇರ್ತೀರಾ ಪುಸ್ತಕ ಸಿಗಬೇಕು ಅಂತ, ಆದರೆ ಪುಸ್ತಕ ನಮಗೆ ಸಿಗ್ತಾ ಇಲ್ಲ, ಅಲ್ಲೋದ್ರೆಲ್ಲೋ ಜಾಸ್ತಿ ಕೇಳ್ತಾರೆ, ಇವೆಲ್ಲ ತುಂಬ ಜನ ಹೇಳ್ತಾ ಇರ್ತಾರೆ. ನೋ ಪ್ರಾಬ್ಲಮ್, ನಿಮಗೆ ಪುಸ್ತಕ ಸಿಕ್ಕಿಲ್ಲ ಅಂದರೆ ಈ ನಂಬರ್ಗೆ ಫೋನ್ ಮಾಡಿ 4111 8646 8646 4111 8646 ಈ ನಂಬರ್ಗೆ ಫೋನ್ ಮಾಡಿ. ಇಲ್ಲಿ ಫೋನ್ ಮಾಡಿದ್ರೆ ನಮ್ಮ ಒಗ್ಗರಣೆ ಡಬ್ಬಿಯ ಪುಸ್ತಕ ನಿಮಗೆ ಸಿಗುತ್ತೆ, ರೆಸಿಪಿ ಪುಸ್ತಕ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ